ಆಕಾಶವಾಣಿ ಹಾಸನ. ಹಿರಿಯರ ಜೀವನದ ಹಾದಿಯನ್ನು ಪರಿಚಯಿಸುವ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೆಳಗರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎ.ವಿ. ರುದ್ರಪ್ಪಾಜಿರಾವ್ ಅವರ ಜೊತೆಗೆ ನಾವು ಮಾತನಾಡ್ತಿದ್ದೇವೆ. ಹಾಸನ ಜಿಲ್ಲೆಯಲ್ಲೇ ಹುಟ್ಟಿ 16 ಕಡೆ ಕೆಲಸ ಮಾಡಿಕೊಂಡು ವಿಭಿನ್ನವಾದ ಆಸಕ್ತಿ ಹವ್ಯಾಸಗಳನ್ನು ಇಟ್ಕೊಂಡು ಬಂದವರು ರುದ್ರಪ್ಪಾಜಿರಾವ್ ಅವರು. ಆಕಾಶವಾಣಿಯ ನಾಟಕ ಕಾರ್ಯಕ್ರಮಗಳಲ್ಲೂ ಅವರು ಭಾಗವಹಿಸ್ತಾ ಇದ್ರು. ಕ್ರೀಡೆಗಳಲ್ಲೂ ಅವರು ತೊಡಗಿಸಿಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ವಿಭಿನ್ನವಾದ ವ್ಯಕ್ತಿತ್ವ. ರುದ್ರಪ್ಪಾಜಿರಾವ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಎಲ್ಲಿ ಹುಟ್ಟಿದ್ದು, ನಿಮ್ಮ ತಂದೆ ತಾಯಿಗಳ ಪರಿಚಯ ಹಿನ್ನೆಲೆಯನ್ನ ತಿಳಿಸಬಹುದಾ? ಖಂಡಿತ. ಹಾಸನ ತಾಲೂಕ್ ಕಟ್ಟಾಯ ಹೋಬಳಿ ಆಂಜನೇಯಪುರ ಗ್ರಾಮದಲ್ಲಿ ಎ.ಎಲ್. ವೀರೋಜಿರಾವ್, ಪುಟ್ಟತಾಯಮ್ಮ ಇವರ 9 ಮಕ್ಕಳಲ್ಲಿ ನಾನು 4ನೇವನು. ನಾನು 1ನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ಆಂಜನೇಯಪುರ ಗ್ರಾಮದಲ್ಲೇನೆ ಪ್ರಾಥಮಿಕ ಶಾಲೆಯನ್ನು ಕಲಿತೆ. ನಂತರ ಆಮೇಲೆ 5ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಕಟ್ಟಾಯ ಮಿಡ್ಲ್ ಸ್ಕೂಲ್ನಲ್ಲಿ, ಆಂಜನೇಯಪುರದಿಂದ ಕಟ್ಟಾಯ ಮಿಡ್ಲ್ ಸ್ಕೂಲ್ಗೆ 2.5 ಕಿಲೋಮೀಟರ್ ಆಗ್ತಿತ್ತು. ನಡ್ಕೊಂಡು ಹೋಗ್ತಿದ್ವು. ಬೆಳಗ್ಗೆ 9 ಗಂಟೆಗೆ ನಡ್ಕೊಂಡು ಹೋಗ್ತಿದ್ವು. ಮನೆಯಲ್ಲಿ ತಿಂಡಿ ತಿಂದು ಮಧ್ಯಾಹ್ನಕ್ಕೆ ಅದೇ ತಿಂಡಿನ ಏನೋ ನಮ್ಮ ತಾಯಿ ಒಂಚೂರು ಪ್ಯಾಕ್ ಮಾಡಿಕೊಡೋರು. ಸಂಜೆ 5 ಗಂಟೆಗೆ ಬಂದು ಮನೆಯಲ್ಲಿ ಏನಾದ್ರು ತಿಂಡಿ ತಿಂತಿದ್ವು. ಆಮೇಲೆ ಮಿಡ್ಲ್ ಸ್ಕೂಲ್ ಅಲ್ಲೇ ಓದಿ 9ನೇ ಕ್ಲಾಸ್ವರೆಗೂ ಕಟ್ಟಾಯ ಹೈಸ್ಕೂಲ್ ಅಲ್ಲೇ ಓದ್ದೆ. ಅವಾಗ ನನ್ನ 2 ಶಿಕ್ಷಕರು ಟ್ರಾನ್ಸ್ಫರ್ ಆಗ್ಬಿಟ್ರು. 10th ನಾನಿದ್ರೆ ಫೇಲ್ ಆಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಹಾಸನ್ ಸೆಂಟ್ ಜೋಸೆಫ್ ಸ್ಕೂಲ್ ನಲ್ಲಿ ಬಂದು ಸೀಟ್ ತಗೊಂಡೆ. ಹಾಸನ್ ಸೆಂಟ್ ಜೋಸೆಫ್ ಸ್ಕೂಲ್ ನಲ್ಲಿ ನನಗೆ ಸೀಟ್ ಕೊಡ್ಲಿಲ್ಲ. ಕಷ್ಟಪಟ್ಟು ಅವ್ರು ಏನು ಎಕ್ಸಾಮ್ ಕೊಟ್ಟರು ಎಕ್ಸಾಮ್ ನಲ್ಲಿ ಪಾಸ್ ಆಗಿ ನಾನು ಸೇರ್ಕೊಂಡೆ. ಯಾಕೆ ಕೊಡ್ಲಿಲ್ಲ? ಅವರ ಸ್ಟ್ಯಾಂಡರ್ಡ್ ನಾನು ಇರ್ಲಿಲ್ಲ. ಅವಾಗ ಮೊದಲು ಕೇಳ್ಕೊಂಡೋಗಿ ನಾನು TC ತಗೊಂಡು ಬಂದಿದ್ದೆ. ಅಡ್ಮಿಷನ್ ಟೈಮ್ ನಲ್ಲಿ ಕೊಡಲ್ಲ ಅಂದ್ಬಿಟ್ರು. ಆಮೇಲೆ ಇಲ್ಲ ಸರ್ ನಾನು ಕೊಡ್ಲೇಬೇಕು, ನಾನು TC ತಂದಿದ್ದೆ ನೋಡಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಫಾದರ್ ಇಬ್ರು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಹೊತ್ತಿಗೆ TC ಕೊಡ್ಲಿಕ್ಕೆ ಒಂದು ಟೆಸ್ಟ್ ಕೊಟ್ರು. ಟೆಸ್ಟ್ ಅಲ್ಲಿ ಪಾಸ್ ಆದೆ. ಅವಾಗ ಸೀಟ್ ಕೊಟ್ರು. ನೀವು ಹುಟ್ಟಿದ್ದು ಯಾವ ಇಸ್ವಿಯಲ್ಲಿ? 15/5/54 ಆಂಜನೇಯಪುರ. 54ರಲ್ಲಿ ಹುಟ್ಟಿದ್ರಿ. ತಂದೆ ತಾಯಿ ಏನ್ ಮಾಡ್ತಾ ಇದ್ರು? ನಮ್ ತಂದೆ ಶಿಕ್ಷಕರು, ನಮ್ ತಾಯಿ ಗೃಹಿಣಿ. ನಮ್ ತಂದೆ ಶಿಕ್ಷಕರು ಅಂತ ಅಂದ್ರೆ ಅವರು 75ನೇ ಇಸ್ವಿನಲ್ಲಿ ರಿಟೈರ್ಡ್ ಆದ್ರು. ರಿಟೈರ್ಡ್ ಆದಾಗ ಅವ್ರ ಸಂಬಳ 375 ರೂಪಾಯಿ. ಓಹೋ. ನಾನು 77ನೇ ಇಸ್ವಿನಲ್ಲಿ ಅಪಾಯಿಂಟ್ ಆದೆ. ನನ್ ಮೊದಲನೇ ತಿಂಗಳ ಸಂಬಳ 400 ರೂಪಾಯಿ. ನಮ್ ತಂದೆ ರಿಟೈರ್ಡ್ ಆದಾಗ 375. ನಾನು ಮೊದಲನೇ ತಿಂಗಳ ಸಂಬಳ 400 ರೂಪಾಯಿ. 375 ರೂಪಾಯಿನಲ್ಲಿ ನಮ್ ತಂದೆ 15 ಜನವನ್ನ ಮೇಂಟೈನ್ ಮಾಡ್ತಿದ್ರು. ಆವಾಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತು ಜೀವನ ಅಂದ್ರೆ, ರೈತರು, ಹೊಲ ಇತ್ತು, ಗದ್ದೆ ಇತ್ತು, ಎಲ್ಲ ಇತ್ತು. ಎಲ್ಲಾನು ನಾವು ಹೊಲ ಗದ್ದೆ ಕೆಲಸ ಮಾಡಿದ್ವಿ. ಅವಾಗ ಹಳ್ಳಿ ಜೀವನ ತುಂಬಾ ಚೆನ್ನಾಗಿತ್ತು. ನೀವಲ್ದಲ್ನೇ ಉಳಿದವರು ಅಕ್ಕ ತಂಗಿಯವರು ಅಣ್ಣ ತಮ್ಮಗಳೆಲ್ಲ ಎಲ್ಲೆಲ್ಲವರೆಗೂ ಓದಿದ್ರು? ನಮ್ಮ ಅಕ್ಕ 10th ಓದಿ ಬಿಟ್ಬಿಟ್ರು, ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಆಮೇಲೆ ಅವ್ರನ್ನ ಕಂಪ್ಲೀಟ್ ಮಾಡೋ ಅಷ್ಟರೊಳಗೆ ಮದುವೆ ಸೆಟ್ಲ್ ಆಯ್ತು. ಮದುವೆ ಮಾಡಿ ಕಳಿಸ್ಬಿಟ್ರು. ನಮ್ಮ ಅಣ್ಣ 10th ಕಟ್ಟಾಯ ಹೈಸ್ಕೂಲಲ್ಲೇ ಓದಿದ್ರು. ನಾನು PUC ಪಾಸ್ ಮಾಡಿದ್ಮೇಲೆ ನಮ್ಮ ಅಣ್ಣನ ಹಾಸನಕ್ಕೆ ಕರ್ಕೊಂಡು ಬಂದು ಟ್ಯೂಷನ್ ಕೊಡಿಸಿ SLC ಪಾಸ್ ಮಾಡಿಸ್ದೆ. ನಾನು 10th ಸೆಂಟ್ ಜೋಸೆಫ್ ಬಂದಾಗ ಆ ಸೆಂಟ್ ಜೋಸೆಫ್ ವಿದ್ಯಾಭ್ಯಾಸಕ್ಕೆ ನಾನು ಸೆಟ್ಲ್ ಆಗ್ಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದೀನಿ ಅಂತ ಅಂದ್ರೆ, 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಟೆಸ್ಟ್ ಮಾಡ್ತಿದ್ರು. ಆ ಟೆಸ್ಟ್ ಅಲ್ಲಿ ಮೋರ್ ದೆನ್ 50% ಆಫ್ ದಿ ಸಬ್ಜೆಕ್ಟ್ ಫಸ್ಟ್ ಟೆಸ್ಟ್ ನಾನು ಫೇಲು. ಸೆಕೆಂಡ್ ಟೆಸ್ಟ್ ಅಲ್ಲಿ ಪಾಸು. 3rd ಟೆಸ್ಟ್ ಅಲ್ಲಿ ಸ್ಕೂಲ್ಗೆನೆ 2nd ಪ್ಲೇಸ್ 3rd ಪ್ಲೇಸ್ ಬರ್ತಿದ್ದೆ. ನೆಕ್ಸ್ಟ್ ಸ್ಕೂಲ್ಗೆನೆ 2nd ಪ್ಲೇಸ್ 3rd ಪ್ಲೇಸ್ ಬಂದೆ. SLC ಫಸ್ಟ್ ಕ್ಲಾಸ್ ಬರಕ್ ಆಗ್ಲಿಲ್ಲ. ಹೈ 2nd ಕ್ಲಾಸ್ ಅಲ್ಲಿ ಮಾಡಿದೆ. PUCಗೆ ಹಾಸನ್ ಗವರ್ಮೆಂಟ್ ಕಾಲೇಜಲ್ಲಿ ಸೇರಿದೆ. ಉಳಿದರ ಪರಿಸ್ಥಿತಿ ಏನಾಯ್ತು? ನಿಮ್ಮ ಸಹೋದರ ಸಹೋದರಿಯರು ಅವರು 8, 10 ಅಥವಾ PUC ತನಕ ಓದಿದ್ರ ಅಥವಾ ಇನ್ನೇನಾದ್ರೂ ವಿಶೇಷವಾಗಿ ವಿದ್ಯಾಭ್ಯಾಸ ಮಾಡಿದ್ರ? ನಮ್ಮ ಅಣ್ಣನ ನಾನು PUC ಸೇರ್ಕೊಂಡ ತಕ್ಷಣ ಹಾಸನಕ್ಕೆ ಕರ್ಕೊಂಡು ಬಂದು ಇಲ್ಲೇ ಟ್ಯೂಷನ್ ಕೊಡಿಸಿ SLC ಪಾಸ್ ಮಾಡಿಸಿ, ಆಮೇಲೆ ನನಗೆ ಗೊತ್ತಿರೋರ ಒಂದು ಶಾಲೆ ಇತ್ತು, ಅಲ್ಲಿ TCH ಸೇರಿಸಿ ಟೀಚರ್ ಆಗಿರು. ಅವ್ರನ್ನ ಟೀಚರ್ ಮಾಡಿದೆ. ನನ್ನ ತಮ್ಮನ್ನು ಕೂಡ ಹಾಸನಕ್ಕೆ ಕರ್ಕೊಂಡ್ಬಂದು ಸೆಂಟ್ ಜೋಸೆಫ್ ಸ್ಕೂಲಿಗೆ ಸೇರಿಸಿ ಅವನು ಇವಾಗ ಲಾಯರು. ನನ್ನ ತಂಗಿನೂ ಕೂಡ ನಾನು ಹಾಸನಕ್ಕೆ ನನ್ನ ಜೊತೆನಲ್ಲಿ ಕರ್ಕೊಂಡು ಬಂದು ಅವಳನ್ನ ಗೌರ್ಮೆಂಟ್ ಹೈಸ್ಕೂಲ್ಗೆ ಸೇರಿಸಿ, ನಮ್ಮನೆಯಿಂದ ಗೌರ್ಮೆಂಟ್ ಹೈಸ್ಕೂಲ್ಗೆ 2 ಕಿಲೋಮೀಟರ್ ಆಗ್ತಿತ್ತು. ಅಲ್ಲಿಗೆ ನಡ್ಕೊಂಡೋಗಿ ನಡ್ಕೊಂಡ್ಬರೋಳು. ಅವಳನ್ನ ವಿದ್ಯಾಭ್ಯಾಸ ಮಾಡಿಸಿ
ಅವಳಿಗೂ ಮದುವೆ ಸೆಟ್ಲ್ ಆಯ್ತು ಅಂತ ಹೇಳ್ಬಿಟ್ಟು ಮದುವೆ ಮಾಡಿ ಕಳಿಸ್ಬಿಟ್ರು. 10th ಅವಳು ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಈಗ ನಿಮ್ಮ ಕುಟುಂಬದಲ್ಲಿ ನೀವೇ ಹೆಚ್ಚಿಗೆ ಓದಿದ್ದು ಅಲ್ವಾ? ನಾನೇ ಹೆಚ್ಚಿಗೆ ಓದಿದ್ದು. ಎಲ್ಲವರೆಗೆ ಓದಿದ್ರಿ? ನಾನು BCom ಮಾಡಿದೆ. PUC ಸೇರ್ಕೊಳ್ಳುವಾಗ ನಾನು MBBS ಅಥವಾ ಇಂಜಿನಿಯರ್ ಆಗಬೇಕು ಅಂತ ಸೈನ್ಸ್ ತಗೊಂಡು ಓದಿದೆ. ಆಮೇಲೆ ಅವತ್ತಿನ ಪರಿಸ್ಥಿತಿನಲ್ಲಿ MBBS ಮಾಡಬೇಕಾದ್ರೆ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ತುಂಬಾ ದುಡ್ಡು ಖರ್ಚು ಮಾಡಬೇಕು. ನಮ್ಮ ತಂದೆ ಹತ್ರ ಅಷ್ಟೊಂದು ದುಡ್ಡು ಖರ್ಚು ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಅವಾಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ಫೀಸ್ 50,000 ರೂಪಾಯಿ ಇತ್ತು. ಓಹೋ, ನಮ್ಮ ತಂದೆಗೆ 50,000 ಅಲ್ಲ 5,000 ಹೊಂದ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ. ಅಂತ ಪರಿಸ್ಥಿತಿ. ನಾನು ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಡಿಗ್ರಿಗೆ ಕಾಮರ್ಸ್ ತಗೊಂಡ್ಬಿಟ್ಟೆ. ಡಿಗ್ರಿ ಕಾಮರ್ಸ್ ತಗೊಂಡು BCom ಮುಗಿಸಿ, BCom ಮುಗಿದಾದ್ಮೇಲೆ 74ರಲ್ಲಿ BCom ಮುಗಿಸ್ದೆ. 75ರಲ್ಲಿ PSC ಎಕ್ಸಾಮ್ ಬರ್ದೆ. 76ರಲ್ಲಿ ಪಾಸ್ ಆಯ್ತು. ಪಾಸ್ ಆದ ತಕ್ಷಣ ಕೆಲಸಕ್ಕೆ ಸೇರ್ಕೊಂಡೆ. ಮೊದಲು ಸೇರಿದ ಕೆಲಸ ಯಾವುದು? ಕಂದಾಯ ಇಲಾಖೆನಲ್ಲಿ ಫಸ್ಟ್ ಡಿವಿಷನ್ ಕ್ಲರ್ಕ್. ಫಸ್ಟ್ ಅಪಾಯಿಂಟ್ಮೆಂಟ್ ಆಲೂರು BDO ಆಫೀಸಲ್ಲಿ FD ಆಗಿ ಕೊಟ್ರು ನನಗೆ. ಆಗ FD ಅಂತ ನಿಂತ? FD ಅಂತ ಇತ್ತು. ಈಗಲೂ FD ಅಂತಿದೆ, ಆಗ್ಲೂ FD ಇತ್ತು. ಅದಕ್ಕೆ ಪ್ರತ್ಯೇಕವಾದ ಪರೀಕ್ಷೆ ಇತ್ತು ಆಗ? ಹೌದು. FD ಆದ್ಮೇಲೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಇತ್ತು. 3 ತಿಂಗಳಿಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಪಾಸ್ ಮಾಡಿ ಅಡಿಷನಲ್ ಇನ್ಕ್ರಿಮೆಂಟ್ ತಗೊಂಡ್ಬಿಟ್ಟೆ. ಎಲ್ರಿಗೂ ಆಶ್ಚರ್ಯ, 3 ತಿಂಗಳಿಗೆ ಅವ್ನು ಅಡಿಷನಲ್ ಇನ್ಕ್ರಿಮೆಂಟ್ ತಗೊಂಡಲ್ಲ ಅಂತ. ಎಲ್ಲಾನು ಒಂದೇ ಸರಿ ಪಾಸ್ ಮಾಡ್ಬಿಟ್ರೆ ಅಡಿಷನಲ್ ಇನ್ಕ್ರಿಮೆಂಟ್ ಕೊಡ್ತಿದ್ರು. 1 ವರ್ಷ ಆದ್ಮೇಲೆ ಎಲ್ಲರಿಗೂ ಇನ್ಕ್ರಿಮೆಂಟ್ ಕೊಡ್ತಾರೆ. ನನಗೆ 3 ತಿಂಗಳಿಗೆ ಅಡಿಷನಲ್ ಇನ್ಕ್ರಿಮೆಂಟ್ ಸಿಕ್ಬಿಡ್ತು. ಅದೇನದು ಅಷ್ಟ ಆಸಕ್ತಿಯಿಂದ ನೀವು ಮಾಡ್ಕೊಂಡೆ ಅಂದ್ರೆ, ನಾನಲ್ಲಿ ಆಲೂರು BDO ಆಫೀಸ್ಗೆ ಹೋದಾಗ ನರಸಿಂಹಮೂರ್ತಿ ಅಂತ ಒಬ್ರು ನನಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು. ನೌಕರಿನೂ ಚೆನ್ನಾಗಿ ಹೇಳ್ಕೊಟ್ರು. ಡಿಪಾರ್ಟ್ಮೆಂಟ್ ಏನೇನು ಬರಿಬೇಕು ಅಂತ ಎಲ್ಲಾ ಪುಸ್ತಕನೂ ಕೊಟ್ರು. ನಾನು ಚೆನ್ನಾಗಿ ಕಲ್ತ್ಕೊಂಡೆ. ಕಾನ್ಸಂಟ್ರೇಟ್ ಮಾಡಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಎಲ್ಲಾ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಪಾಸ್ ಮಾಡ್ಬಿಟ್ಟು. ರುದ್ರಪ್ಪಾಜಿರಾವ್ ಅವರೇ, ನೀವು ಕಂದಾಯ ಇಲಾಖೆ ಸೇರ್ಬೇಕು ಅಂತ ಅನ್ಕೊಂಡೇನು ಓದ್ಲಿಲ್ಲ? ವೈದ್ಯನಾಗ್ಬೇಕನ್ನೋ ತರ ಆಲೋಚನೆ ಇತ್ತು. ಮೇಷ್ಟ್ರು ಆಗ್ಬೇಕನ್ನೋ ತರ ಆಸೆ ಇತ್ತ? ಇಲ್ಲ. ನನಗೆ ವೈದ್ಯನಾಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತ ಸೇರ್ಕೊಂಡೆ. ಅಲ್ಲಿ ಎಲ್ಲೂ ಅವಕಾಶ ಇಲ್ಲದೆ ಇರೋದ್ರಿಂದ ನಾನೇನ್ ಮಾಡಿದೆ, BCom ಸೇರ್ಕೊಂಡು BCom ಮಾಡಿದೆ. BCom ಮಾಡ್ತಾ ಇರಬೇಕಾದ್ರೆ PSC ನಲ್ಲಿ ಕಾಲ್ ಆಯ್ತು. PSC ಬರ್ದೆ, ಎಕ್ಸಾಮ್ ಬರ್ದು ಪಾಸ್ ಆದೆ. ಪಾಸ್ ಆಗಿ ನನಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲಾಟ್ ಮಾಡಿದ್ರು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಪಾಯಿಂಟ್ಮೆಂಟ್ ಸಿಕ್ತು. ಆಗ FDA ಪರೀಕ್ಷೆಗೆ ಎಷ್ಟು ಅಂಕಗಳಿದ್ವು? ಏನು ಪರೀಕ್ಷೆ ರೀತಿ ನೀತಿ ಇತ್ತು? ಫಸ್ಟ್ ಪೇಪರ್ಲಿ 200 ಮಾರ್ಕ್ಸ್, ಸೆಕೆಂಡ್ ಪೇಪರ್ಲಿ 200 ಮಾರ್ಕ್ಸ್. 77% ಬಂದಿತ್ತು ನನಗೆ ಮಾರ್ಕ್ಸ್. 77% ಬಂದಿದ್ರಿಂದಲೇ ನನಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಿಕ್ತು. ನಾನು ಕೇಳಿದ ಡಿಸ್ಟ್ರಿಕ್ಟ್ಗೆ ಸಿಕ್ತು. ಆಮೇಲೆ ಸಂದರ್ಶನ ಇಟ್ಟ ಅಥವಾ ಸಂದರ್ಶನ ಏನಿರಲಿಲ್ಲ? ರಿಟರ್ನ್ ಟೆಸ್ಟ್ ಆಧಾರದ ಮೇಲೆ, ಮೆರಿಟ್ ಮೇಲೆ ಅಪಾಯಿಂಟ್ಮೆಂಟ್. ಸರಿನೇ. ಯಾರ ಶಿಫಾರಸ್ಸಿಲ್ಲ, ಏನಿಲ್ಲ ಅಲ್ವಾ? ಆಲೂರು ನಂತರ ಆಲೂರಲ್ಲಿ 2 ವರ್ಷ ಸರ್ವಿಸ್ ಮಾಡಿದ ತಕ್ಷಣ ಆವಾಗ ನೌಕರಿನೂ ಚೆನ್ನಾಗಿ ಕಲ್ತಿದ್ದೆ ನಾನು. DC ಆಫೀಸ್ನೊಬ್ರು ಲೇಡಿ ಮೇಡಮ್, ಅವರು DC ಆಫೀಸ್ನಲ್ಲಿ 7-8 ವರ್ಷ ಸರ್ವಿಸ್ ಆಗ್ಬಿಟ್ಟಿದೆ. ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ನನ್ನ. ನಾನು ಮ್ಯೂಚುವಲ್ ಕೊಡ್ತೀನಿ, ನೀನ್ ಇಲ್ಲಿಗೆ ಬಂದ್ಬಿಡು, ನಾನು ಅಲ್ಲಿ ಹೋಗ್ತೀನಿ ಅಂತ ಮ್ಯೂಚುವಲ್ ಟ್ರಾನ್ಸ್ಫರ್ಸ್ ತಗೊಂಡ್ರು. ಎಲ್ಲಿಗೆ? ಅವರು ಆಲೂರಿಗೆ ಬಂದ್ರು, ನಾನು DC ಆಫೀಸಿಗೆ ಬಂದೆ. ಹಾಸನ DC ಆಫೀಸಿಗೆ ಬಂದೆ. ಸರಿನೇ. ಡೆವಲಪ್ಮೆಂಟ್ ಸೆಕ್ಷನ್ ಕೊಟ್ರು. ಡೆವಲಪ್ಮೆಂಟ್ ಸೆಕ್ಷನ್ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗಿ ಮಾಡಿದೆ. ನನ್ನ ಎಫಿಷಿಯನ್ಸಿ ನೋಡ್ಬಿಟ್ಟು ಅವ್ನು ನಮಗೆ ಬೇಕು ಅಂತ ಎಲ್ಲಾ ಸೆಕ್ಷನ್ ಅವರು ಕಿತ್ತಾಡಕ್ ಶುರು ಮಾಡ್ಬಿಟ್ರು. ಆಮೇಲೆ ನಮಗೆ ಕೊಡಿ ಅಂತ. ಆಮೇಲೆ DC ಆಫೀಸಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಸೆಕ್ಷನ್ ಸಿಗ್ಬೇಕಾದ್ರೆ ಬಹಳ ಕಷ್ಟಪಡಬೇಕು. ಎಂತ ಎಫಿಷಿಯನ್ಸಿ ಇದ್ರು. ನಾನು ತುಂಬಾ ಕಮ್ಮಿ ಎಕ್ಸ್ಪೀರಿಯನ್ಸ್ ಇದ್ದು ಎಸ್ಟಾಬ್ಲಿಷ್ಮೆಂಟ್ ಡೀಲ್ ಮಾಡಿದ್ದು ನಾನೇ ಫಸ್ಟ್. ಆಮೇಲೆ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಎಲ್ಲ ಡೀಲ್ ಮಾಡಿದೆ. ಆಮೇಲೆ ಬೇರೆ ಸೆಕ್ಷನ್ ಎಲ್ಲ ಮಾಡಿದೆ. ಆಮೇಲೆ ನನಗಿಂತ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರೊಬ್ಬರು ಬಂದ್ರು ಮೈಸೂರಿಂದ, ಡಿವಿಷನಲ್ ಕಮಿಷನರ್ ಆಫೀಸ್ ಇಂದ. ನನಗೆ ಕನ್ವಿನ್ಸ್ ಮಾಡಿದ್ರು, ನೋಡಪ್ಪ ನಿನಗಿಂತ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ, ಅವನಿಗೆ ಕೊಟ್ಬಿಡು, ನಿನ್ ಬೇರೆ ಯಾವ್ದಾದ್ರು ಸೆಕ್ಷನ್ ಕೊಡ್ತೀವಿ ಅಂತ. ಅಲ್ಲಿ ಆಗ್ಲಿ ಸರ್ ಅಂತ ಒಪ್ಕೊಂಡು ಲ್ಯಾಂಡ್ ಅಕ್ವಿಷನ್ ಸೆಕ್ಷನ್ಗೆ ಹೋದೆ. ಒಟ್ಟು ಹಾಸನದಲ್ಲೇನೆ DC ಆಫೀಸಲ್ಲೇನೆ ಒಂದು 5-6 ವರ್ಷ ಸರ್ವಿಸ್ ಮಾಡಿದೆ. ಹೊರಗಡೆ ಜಿಲ್ಲೆಯಲ್ಲಿ ಮಾಡಿರ್ಬೇಕು ನೀವು ಕೆಲಸ? ಖಂಡಿತ ಹೇಳ್ತೀನಿ. ಆಮೇಲೆ ನನಗೆ ಜಿಲ್ಲಾ ಪಂಚಾಯತಿಗೆ ಒಂದು ಆಪ್ಷನ್ ಬಂತು. ಜಿಲ್ಲಾ ಪಂಚಾಯತಿಗೆ ನಾನು ಕಳಿಸಿದ್ರು. ಜಿಲ್ಲಾ ಪಂಚಾಯತ್ಗೆ ಹೋದೆ. ಜಿಲ್ಲಾ ಪಂಚಾಯತಿಲಿ 17 ವರ್ಷ ಇದ್ದೆ. ಅಲ್ಲೇ FD ಆದೆ, ಪ್ರಮೋಷನ್ ಆಯ್ತು, ಎಲ್ಲ ಆಯ್ತು. ಅಲ್ಲಿ ನನಗೆ ಪ್ರಮೋಷನ್ ಆದಾಗ ಮತ್ತೆ DC ಆಫೀಸ್ಗೆ ಶಿರಸ್ತಾರಾಗಿ ಬಂದೆ. DC ಆಫೀಸ್ನಲ್ಲಿ ಅಲ್ಲಿಗೆ ಹೋಗಿದ್ದೆ. ಪ್ರಮೋಷನ್ ಆದಾಗ ಜಿಲ್ಲಾ ಪಂಚಾಯತಿಯಿಂದ DC ಆಫೀಸ್ಗೆ ಬಂದೆ. DC ಆಫೀಸಲ್ಲಿ ಅಲ್ಲೇ ಕಂಪ್ಲೀಟ್ ಸರ್ವಿಸ್ ಮಾಡಿ ತಹಸೀಲ್ದಾರ್ ಆಗೋವರೆಗೂ ಹಾಸನದಲ್ಲೇನೆ 34 ವರ್ಷ ಸರ್ವಿಸ್ ಮಾಡಿದೆ. ಆಲೂರು ಹಾಸನ 39 ವರ್ಷ ಸರ್ವಿಸ್ ಅಲ್ಲಿ ಹಾಸನೇ 34 ವರ್ಷ ಸರ್ವಿಸ್ ಮಾಡಿದೆ. ಇಲ್ಲಿ ಶಿರಸ್ತೇದಾರ್ ಆದ್ಮೇಲೆ DC ಆಫೀಸಲ್ಲೇನೆ ಇನ್ಚಾರ್ಜ್ ತಹಸೀಲ್ದಾರ್ ಆಗ್ಬಿಟ್ಟೆ. OA ಪೋಸ್ಟ್ ಇದೆ ಅಲ್ಲಿ. ಆಮೇಲೆ ನನಗೆ ಪ್ರಮೋಷನ್ ಬಂತು. ಹಾಸನ್ ತಹಸೀಲ್ದಾರ್ ಪೋಸ್ಟಿಂಗ್ಸ್ ಆಯ್ತು. ಆಮೇಲೆ ಹಾಸನ್ ತಹಸೀಲ್ದಾರ್ ಪೋಸ್ಟಿಂಗ್ಸ್ ಆದಾಗ ಆ ಲೇಡಿ ಒಬ್ರು ಇಲ್ಲ
ನಾನು ಇನ್ನೊಂದ್ 2 ದಿವಸ ಇರಬೇಕು ಅನ್ನೋ ಒಂದು ಇದ್ ಮಾಡಿದಾಗ ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ನನಗೆ ತರಬೇತಿದಾರರಾಗಿ ಅಲ್ಲೊಂದು ಹಾಕಿರೋ, ಅಲ್ಲೊಂದು 3-4 ತಿಂಗಳಿದ್ದೆ. ಮತ್ತೆ ಹಾಸನ ತಹಸೀಲ್ದಾರ್ ಆಗಿ ಬಂದೆ. ಹಾಸನ ತಹಸೀಲ್ದಾರ್ ಆಗಿ 1 ವರ್ಷ ಇದ್ದೆ. ಅಲ್ಲಿ ತಹಸೀಲ್ದಾರ್ ಆಗಿ 1 ವರ್ಷ ಇದ್ದು ಕಂಟಿನ್ಯೂ ಆಗೋ ಟೈಮ್ನಲ್ಲಿ ಎಲೆಕ್ಷನ್ ಬಂದ್ಬಿಡ್ತು, MLA ಎಲೆಕ್ಷನ್. ಅವಾಗ ನೇಟಿವ್ ತಾಲೂಕ್ನವ್ರು ಇರೋಂಗಿಲ್ಲ. ಅವಾಗ ವಿಧಿ ಇಲ್ಲದೆ ತುಮಕೂರಿಗೆ ಹೋಗ್ಬೇಕಾಯ್ತು. ತುಮಕೂರಲ್ಲಿ 2.5 ವರ್ಷ ತಹಸೀಲ್ದಾರ್ ಕೆಲಸ ಮಾಡಿದೆ. ಆಮೇಲೆ ಅಲ್ಲಿ ತುಮಕೂರಲ್ಲಿ ಸರ್ವಿಸ್ ಮಾಡ್ತಿರ್ಬೇಕಾದ್ರೆ ಒಂದು ಪ್ರಮೋಷನ್ ಬಂತು. ಗ್ರೇಡ್ 2 ಗ್ರೇಡ್ 1 ಅಂತ ಹೇಳ್ಬಿಟ್ಟು ಆಯ್ತು. ಅವಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದೇ ಫಸ್ಟ್ ಆಗಿದ್ದು. ಗ್ರೇಡ್ 2 ಇರೋರ್ನ ಗ್ರೇಡ್ 1 ಮಾಡಿ ಅಂತ ಆಯ್ತು. ಅವಾಗ ತುಮಕೂರಿಂದ ನನಗೆ ಪ್ರಮೋಷನ್ ಕೊಟ್ಟು ಮೂಡಿಗೆರೆಗೆ ಹಾಕಿದ್ರು. ಮೂಡಿಗೆರೆಗೆ ಹೋದ್ರಿ? ಮೂಡಿಗೆರೆಗೆ ತಹಸೀಲ್ದಾರ್ ಅಲ್ಲಿ ಹೋದೆ. ಮೂಡಿಗೆರೆಯಲ್ಲಿ 1 ವರ್ಷ ಇದ್ದೆ. ಮೂಡಿಗೆರೆನಲ್ಲಿ ಅಲ್ಲಿ ಹೋಗೋದಕ್ಕೆ ಎಲ್ಲರೂ ಹೆದರೋರು. 50,000 ಎಕರೆ ಮೂಡಿಗೆರೆ ತಾಲೂಕಿನಲ್ಲಿ ಇಲ್ಲಿಗಲ್ ಜಮೀನ್ಸ್ ಇದೆ. ಅದನ್ನ ಬಿಡುಗಡೆ ಮಾಡಿಸ್ಬೇಕಪ್ಪ, ನಿನ್ಗೆ ಎಲ್ಲಾಗತ್ತಪ್ಪ, ನನ್ ಕೈಲಿ ಏನಾಗುತ್ತೋ ನಾ ಅದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೋಗಸ್ ಸಾಗುವಳಿ ಚೀಟಿ ತಂದ್ಬಿಟ್ಟು ಸೈನ್ ಹಾಕಪ್ಪ, ಸೈನ್ ಹಾಕೊಡಿ, ನಿಮ್ಗೆ 8,000 ಬೇಕಾ ಕೊಡ್ತೀವಿ ಅಂತ ಬರೋರು. ನನ್ನ 39 ವರ್ಷ ಸರ್ವಿಸ್ ಅಲ್ಲಿ ಒಂದೇ ಒಂದು ಪೈಸೆ ಲಂಚ ಮುಟ್ಟಿಲ್ಲ ನಾನು. ಲಂಚ ಅಂತ ಅರ್ಧ ಲೋಟ ಕಾಫಿನೂ ಕುಡ್ದಿಲ್ಲ ನಾನು. ಫ್ರೆಂಡ್ಶಿಪ್ ನಲ್ಗೋಸ್ಕರ ಊಟ ತಿಂಡಿ ಮಾಡಿದ್ವಿ, ಅದ್ ಬೇರೆ ವಿಚಾರ. ಲಂಚ ಅಂತ ಹೇಳ್ಬಿಟ್ಟು ನಾನು ಅರ್ಧ ಲೋಟ ಕಾಫಿನೂ ಕುಡ್ದಿಲ್ಲ. ಆ ತರ ಸರ್ವಿಸ್ ಮಾಡಿದನು. ಆ ತರ ಸರ್ವಿಸ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಜನ ನನ್ನ ಹತ್ರ ಬರೋರು ಅಂದ್ರೆ ಹಾಸನ ತಾಲೂಕಲ್ಲೂ ಅಷ್ಟೇನೆ, ಮೂಡಿಗೆರೆ ತಾಲೂಕಲ್ಲೂ ಅಷ್ಟೇನೆ ಅಷ್ಟೊಂದು ತುಂಬ್ಕೊಂಬಿಡೋರು. ಅವ್ರಿಗೆಲ್ಲ ನಾನು ಸಫಿಶಿಯೆಂಟ್ ಆಗಿ ಸರ್ವಿಸ್ ಮಾಡಿದೀನಿ. ಇವತ್ತುವೇ ಜನ ನನ್ನ ಹತ್ರಗೆ ನಾನಿದ್ದೀನಿ ಅನ್ಬಿಟ್ರೆ ಹುಡ್ಕೊಂಡು ಬರ್ತಾರೆ. ಇವತ್ತೂ ಸಾರ್ವಜನಿಕರಿಗೆ ಕೆಲಸ ಮಾಡ್ತಾ ಇದ್ದೀನಿ. ನ್ಯಾಯ ನೀತಿ ಹೇಳೋರ್ಗೆ ಕಾಲ ಇಲ್ಲ ಅಂತ ಹೇಳ್ಕೊಂತ ಬಂದ್ರಲ್ಲ ಜನ, ನೀವೇನು ಹೇಳ್ತೀರಿ? ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಇದೇ ಮೂಡಿಗೆರೆದು ಒಂದು ಕೇಸು, ಲ್ಯಾಂಡ್ ಅಕ್ವಿಷನ್ ಕೇಸು ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗಿ ಮೂಡಿಗೆರೆಗೆ ಬಂತು. ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಇಂದ ರಿಜೆಕ್ಟ್ ಆಗಿ ಇದನ್ನ ತಹಸೀಲ್ದಾರ್ ಡಿಸೈಡ್ ಮಾಡುವಂತದ್ದು, ಇಲ್ಲಿವರೆಗೂ ಬರೋ ಅವಶ್ಯಕತೆ ಅಂತ ರಿಜೆಕ್ಟ್ ಮಾಡಿದ್ದನ್ನ ತಾಲೂಕ್ ಆಫೀಸಿಗೆ ಬಂದು ಎಲ್ಲರನ್ನು ಕೂರಿಸ್ಕೊಂಡು ಒಂದು ಅಜ್ಜಿ 80 ವರ್ಷ, ಅದರ ಮಕ್ಕಳು, ಅವರು ಎಲ್ಲರೂ ಒಂದು 7-8 ಜನ ಬಂದ್ರು. ಈ ತರದ ಒಂದು 2-3 ಕೇಸ್ಗಳನ್ನ ಕೊನೆಯಲ್ಲಿ ಇಟ್ಕೊಂಡೆ. ತಿಂಗಳಿಗೆ ಒಂದ್ಸರಿ ಕೇಸನ್ನು ಡಿಸೈಡ್ ಮಾಡ್ತಿದ್ವಿ. ನಾನು ಅವತ್ತು ಜಡ್ಜ್ಮೆಂಟ್ ಕೊಟ್ಟಿದ್ದ ಕೇಸಿಗೆ ಡೆಲ್ಲಿಗೆ ಹೋದ್ರು ಇಂತ ಜಡ್ಜ್ಮೆಂಟ್ ಕೊಡ್ಲಿಲ್ಲ, ನಿನ್ ಕೈ ಮುಗಿತೀನಿ ಅಂತ ಆ ಅಜ್ಜಿ ಬಂದ್ಬಿಟ್ಟು ನನ್ನ ಕಾಲು ಹಿಡ್ಕೊಂಡ್ಬಿಡ್ತು. ಅಯ್ಯೋ ಅಮ್ಮ, ನನ್ನ ಕಾಲ ಹಿಡ್ಕತ್ತೀರಾ, ನಾನು ಕರ್ತವ್ಯ ಏನಿದೆಯೋ ಅದನ್ನ ಮಾಡಿದೀನಿ, ನಾನು ಜಡ್ಜ್ಮೆಂಟ್ ಕೊಟ್ಟಿದ್ದೀನಿ ನೋಡಿ ಎಲ್ಲರೂ ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿದ್ದೀರಾ, ನಿಮ್ ಎದುರುಗಡೆಯವರು ಒಪ್ಕೊಂಡವ್ರೆ ಅಂತ ಬಿಟ್ಟು ನಾನೇ ಓಪನ್ ಕೋರ್ಟ್ ಅಲ್ಲಿ ಆ ಅಮ್ಮನ ಕಾಲಿಗೆ ಮತ್ತೆ ಬಿದ್ದೆ. ಜಡ್ಜ್ಮೆಂಟ್ ಬಗ್ಗೆ ಎಲ್ಲರೂ ಸಂತೋಷ ಪಟ್ಟು ಆಮೇಲೆ ಅವ್ರಿಗೆ ಕಂಡೀಷನ್ ಮಾಡಿದೆ, ನೋಡ್ರಪ್ಪ ನಿಮ್ ಹೇಳೋದನ್ನೆಲ್ಲ ಕೇಳಿದೀನಿ, ಎಲ್ಲಾನು ಗಂಟೆಗಟ್ಟಲೆ ನಿಮ್ ಕೇಳಿದೀನಿ, ನಾನು ಹೇಳಿದ ಜಡ್ಜ್ಮೆಂಟ್ ಒಪ್ಕೋತೀರಾ? ಸರ್ ನೀವ್ ಏನೇ ಜಡ್ಜ್ಮೆಂಟ್ ಹೇಳಿದ್ರು ಒಪ್ಕೋತೀವಿ ಸರ್, ನಿಮ್ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ಎಲ್ಲರೂ ಹೇಳ್ತಾರೆ, ನಮಗೆ ತುಂಬಾ ಸಂತೋಷ ಆಗಿದೆ, ನೀವ್ ಏನೇ ಜಡ್ಜ್ಮೆಂಟ್ ಕೊಟ್ಟರು ಒಪ್ಕೋತೀವಿ ಸರ್ ಅಂತ ಹೇಳ್ಬಿಟ್ಟು ಒಪ್ಸಿ ಎಲ್ಲರೂ ಸಂತೋಷ ಪಟ್ಟು. ಓಹೋ, ಏನು ನಿರೀಕ್ಷೆ ಇಲ್ಲದಲ್ಲಿ ನೀವು ಕೆಲಸವನ್ನ ನಿಭಾಯಿಸಿದ್ರಿ. ಹೇಳ್ತಾ ಇದ್ರಿ 1000 ಎಕರೆ ಪ್ರದೇಶ ಒತ್ತುವರಿ ಆಗಿತ್ತು, ಈಗಲೂ ಇದೆ, ಈಗಲೂ ಆ ಸಮಸ್ಯೆ ಬಗೆಹರಿಯೋದಿಲ್ಲ, ಮುಂದೆನೂ ಇರುತ್ತೆ ಖಂಡಿತ. ಹಂಗಾಗಿ ಸರ್ಕಾರನು ಯಾರ್ಯಾರು ಉಳುಮೆ ಮಾಡ್ಕೊಂಡಿದ್ರಿ, ತೋಟ ಮಾಡ್ಕೊಂಡಿದ್ರಿ ಅವ್ರಿಗೆ ಗುತ್ತಿಗೆ ಆಧಾರದಲ್ಲಿ ಅಂತ ಅನ್ಕೊಂಡು ಸರ್ಕಾರ ಕೊಟ್ಟಿದೆ. ಮತ್ತೆ ನೀವು ಅಲ್ಲಿಂದ ಬರೋ ಹೊತ್ತಿಗೆ ಎಷ್ಟು ಬಿಡಿಸಿದ್ರಿ? ಮ್ಯಾಕ್ಸಿಮಮ್ ಅಂದ್ರೆ ಒಂದು 4-5 ಸಾವಿರ ಎಕರೆ ಬಿಡಿಸಿರ್ಬೋದು. ಓಹೋ, ಅಷ್ಟೊಂದು ಬಿಡಿಸಿದ್ದೀನಿ. ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಬಿಡಿಸಿದೀನಿ. ಗಲಾಟೆ ಮಾಡಿದ್ರೆ ಕಾನೂನು ಪ್ರಕಾರ ಹೋಗಕ್ಕಾಗ್ತಿರ್ಲಿಲ್ಲ, ನೋಡ್ರಪ್ಪ ಬಿಡ್ರಪ್ಪ ಅಂತ ರಿಕ್ವೆಸ್ಟ್ ಮಾಡಿ ಬಿಡಿಸಿದೀನಿ. ಮೂಡಿಗೆರೆಯಲ್ಲಿ, ತುಮಕೂರಿನಲ್ಲಿ ತಹಸೀಲ್ದಾರ್ ಆಗಿ ಕೆಲಸ ಮಾಡಿದ್ರಿ. ಮತ್ತೆ ಇನ್ನು ಒತ್ತುವರಿ ವಿಚಾರದಲ್ಲೇ ಎಷ್ಟೋ ವಿದ್ಯಾರ್ಥಿಗಳಿಗಾಗ್ಲಿ ಇನ್ನು ಬೇರೆ ಆಗ್ಲಿ ಸಹಾಯ ಮಾಡಿರ್ಲೇಬೇಕು. ಆ ಒಂದು ಹುದ್ದೆ ಅದು. ಎಷ್ಟೋ ಸಾರಿ ನೀವೇ ಜವಾಬ್ದಾರಿ ತಗೊಂಡ್ರೆ ತುಂಬಾ ಚೆನ್ನಾಗಿ ಕೆಲಸ ಆಗ್ತವೆ. ಇಲ್ಲಾಂದ್ರೆ ನಿಮ್ಗಿನ ಕೆಳಗಿನವರು, ಅವ್ರಿಗಿನ ಕೆಳಗಿನವರು ಯಾರು ಏನೇನೋ ಆಟ ಆಡ್ಕೊಂಡು ಅಯ್ಯೋ ಹೇಳ್ತಿರದ. ನನ್ನ ಹಿಂದಿನ ಪೀರಿಯಡ್ಗಳಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಮಕ್ಕಳುಗಳು ತಿಂಗಳಾನ್ಗಟ್ಲೆ ಒದ್ದಾಡ್ತಿದ್ರು. ನಾನು ಫಸ್ಟ್ ತಾಲೂಕ್ ಆಫೀಸ್ಗೆ ಹೋದಾಗ, ನೋಡಪ್ಪ ಇವತ್ತೇನ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ಸ್ ಬಂದವೆ, ಇವತ್ತೇ ಅಟೆಂಡ್ ಮಾಡಬೇಕು, ನಾಳೆಗೆ ಅವ್ರಿಗೆ ವಾಪಸ್ ಕೊಡಬೇಕು. ಆ ತರ ಡೈಲಿ ಸಾವಿರಾರು ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ನಾನು ಸೈನ್ ಮಾಡಿ ಬೆಳಗ್ಗೆ 8 ಗಂಟೆಗೆ ಆಫೀಸ್ ಕೆಲಸ ಶುರು ಮಾಡ್ತಿದ್ದವನು ರಾತ್ರಿ 10 ಗಂಟೆ ಆಗಿದ್ರು ಮನೆಗೆ ಬಂದು ಎಲ್ಲ ಸೈನ್ ಮಾಡಿ ಬೆಳಗ್ಗೆ ತಗೊಂಡಾಗ ಮಕ್ಳಿಗೆ ಕೊಡ್ತಿದ್ದೆ. ಒಂದು ದಿವಸಕ್ಕೆ ಮಿನಿಮಮ್ 1000 ಗಟ್ಟಲೆ ಅಪ್ಲಿಕೇಶನ್ಸ್ ಸೈನ್ ಮಾಡ್ತಿದ್ದೆ. ನಮ್ಮ ತಂದೆ ಪ್ರಾಮಿಸ್ ಮಾಡಿಸಿದ್ರು, ನೋಡಪ್ಪ ಯಾವುದೇ ಕಾರಣಕ್ಕೂ ನೀನು ಜನಗಳ ಹತ್ರ ದುಡ್ಡು ತಗೋಬಾರ್ದು, ನನಗೆ ಪ್ರಾಮಿಸ್ ಮಾಡು ಅಂತ ಒಂದು ಮಾಡಿಸ್ಕೊಂಡಿದ್ರು. ಅವ್ರ ಪ್ರಾಮಿಸ್ನ ನಾನು ಇವತ್ತಿನವರೆಗೂ ನಡೆಸ್ಕೊಂಡು ಬಂದಿದ್ದೀನಿ.
ಇಲ್ಲ, ಸತ್ಯವಂತರು ಇದ್ದಾರೆ, ಏನೂ ತೆಗೆದುಕೊಳ್ದಲ್ಲೇ ತುಂಬಾ ಚೆನ್ನಾಗಿ ಕೆಲಸ ಮಾಡೋರು ಇದ್ದಾರೆ. ವಿರಳ ಅಲ್ವಾ? ಎಷ್ಟು ವರ್ಷ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿದಂಗಾಯ್ತು? ಒಟ್ಟು 39 ವರ್ಷ ಕಂದಾಯ ಇಲಾಖೆನಲ್ಲಿ ಮಾಡಿದ್ದೀನಿ. ಹಾಸನದಲ್ಲೇ 34 ವರ್ಷ, ತುಮಕೂರಲ್ಲಿ 2.5 ವರ್ಷ, ಮೂಡಿಗೆರೆನಲ್ಲಿ 1 ವರ್ಷ, ಚಿಕ್ಕಮಂಗ್ಳೂರಲ್ಲಿ 6 ತಿಂಗಳು. ಈಗ ನೀವು ಪ್ರಾಮಾಣಿಕವಾಗಿ ಪ್ರೀತಿಯಿಂದ ದುಡಿದಿದ್ದೀರಿ, ಮತ್ತೆ ಪ್ರತಿಭಾವಂತರಾಗಿ ನೀವು ಬೆಳೆದ್ರಿ. ವಿದ್ಯಾರ್ಥಿಯ ದಿಸೆಯಲ್ಲಿ ಏನೆಲ್ಲ ಸವಾಲುಗಳು ಬಂದ್ರು ಅದನ್ನ ನಿಭಾಯಿಸಿಕೊಂಡು ಬಂದಿದ್ದೀರಿ. ಒಳ್ಳೆ ವಿದ್ಯಾರ್ಥಿಯಾಗಿ ಶಿಕ್ಷಕರಿಗೆ ಮೆಚ್ಚುಗೆ ಆಗಿ ನೀವು ಓದಿದ್ರಿ. ಹಾಗೆ ಸರ್ಕಾರಿ ವ್ಯವಸ್ಥೆಯಲ್ಲೂ ಬಹಳ ಇಷ್ಟಪಟ್ಟು ನೀವು ಕೆಲಸ ಮಾಡಿದಿರಿ. 77ನೇ ಇಸ್ವಿನಲ್ಲಿ ಆಲೂರ್ಗೆ ಹೋದಾಗ್ಲೇನೆ ವೆರಿ ಫಸ್ಟ್ ಮಂತ್ ನನ್ನನ್ನ ನೌಕರ ಸಂಘದಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿ ಮಾಡ್ಬಿಟ್ರು. ಓಹೋ, ನಿಮ್ಮಂತವ್ರು ಬೇಕು ಸರ್, ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಜಾಯಿಂಟ್ ಸೆಕ್ರೆಟರಿ ಮಾಡ್ಬಿಟ್ರು. 2 ವರ್ಷಕ್ಕೆ ಹಾಸನಿಗೆ ಟ್ರಾನ್ಸ್ಫರ್ ಆಗಿ ಬಂದ ತಕ್ಷಣನೇ ನನ್ನನ್ನ ಆಲೂರಿನಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ರಪ್ಪ, ಇವ್ರನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಹಾಸನದಲ್ಲಿ ಎಂಪ್ಲಾಯೀಸ್ ಅಸೋಸಿಯೇಷನ್ಗೆ ನನ್ನನ್ನು ಜಾಯಿಂಟ್ ಸೆಕ್ರೆಟರಿ ಆಗಿ ತಗೊಂಡ್ರು. ಅಲ್ಲಿ 5 ವರ್ಷ ಜಾಯಿಂಟ್ ಸೆಕ್ರೆಟರಿ ಆದೆ. ನೆಕ್ಸ್ಟ್ ಜನರಲ್ ಸೆಕ್ರೆಟರಿ ಆದೆ. 15 ವರ್ಷ ಜನರಲ್ ಸೆಕ್ರೆಟರಿ ಆದೆ ನೌಕರ ಸಂಘದಲ್ಲಿ. ನಾನಿಲ್ಲಿ 34 ವರ್ಷ ನಾನು ಹೆಂಗೆ ಕಂಟಿನ್ಯೂ ಆದೆ ಅಂತ ಅಂದ್ರೆ, ಜನರಲ್ ಸೆಕ್ರೆಟರಿ ಆಗಿದ್ದವನನ್ನ ಟ್ರಾನ್ಸ್ಫರ್ ಮಾಡಂಗಿಲ್ಲ. ನಾನು ಎಫಿಷಿಯಂಟ್ ಆಗಿ ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ನೌಕರ ಸಂಘದಲ್ಲಿ ಈಗೇನು ಅಪ್ಸ್ಟೇರ್ ಬಿಲ್ಡಿಂಗ್ ಆಗಿದೆಯೋ ಅದು ನನ್ನ ಪೀರಿಯಡ್ ಅಲ್ಲಿ ಆಗಿದ್ದು. ಆಮೇಲೆ ಪಕ್ಕದಲ್ಲಿ ಕಂದಾಯ ಇಲಾಖೆ ನೌಕರ ಸಂಘ ಅಂತ ಇದೆ, 2 ಸ್ಟೇರ್ ಬಿಲ್ಡಿಂಗ್ ಇದೆ, ಅದು ನನ್ನ ಪೀರಿಯಡ್ ನಲ್ಲಿ ಆಗಿದ್ದು. ಕಂದಾಯ ಇಲಾಖೆನಲ್ಲೂ ಜನರಲ್ ಸೆಕ್ರೆಟರಿ ಆಗಿದ್ದೆ, ನೌಕರ ಸಂಘದಲ್ಲೂ ಜನರಲ್ ಸೆಕ್ರೆಟರಿ ಆಗಿದ್ದೆ. 34 ವರ್ಷ ಸರ್ವಿಸ್ ಅಲ್ಲಿ 25 ವರ್ಷ ನೌಕರ ಸಂಘದ ಪದಾಧಿಕಾರಿ ಆಗಿದ್ದೆ, 15 ವರ್ಷ ಜನರಲ್ ಸೆಕ್ರೆಟರಿ, ಇನ್ನು 5 ವರ್ಷ ಉಪಾಧ್ಯಕ್ಷ, ಇನ್ನು ಉಳಿದಿದ್ದ ಅವಧಿಗೆ ಜಾಯಿಂಟ್ ಸೆಕ್ರೆಟರಿ. ಹೇಳಿ, ತಮ್ಮ ಅನುಭವದ ಮೂಲಕ ನಮ್ಮ ಯುವಕರಿಗೆ ಮತ್ತು ಈಗೇನು ಕೆಲಸ ಮಾಡ್ತಾ ಇದಾರಲ್ಲ ಉದ್ಯೋಗಿಗಳಿಗೆ ಪ್ರಾಮಾಣಿಕತೆ ಯಾಕೆ ಬೇಕು? ಪ್ರಾಮಾಣಿಕತೆಯಿಂದ ಖಂಡಿತವಾಗಿ ಅನುಕೂಲ ಆಗ್ತದೆ. ಖಂಡಿತ ಅದನ್ನು ರೂಢಿಸಿಕೊಳ್ಳಬೇಕು. ಸತ್ಯ, ಪ್ರಾಮಾಣಿಕತೆ ಮತ್ತು ಸನ್ಮಾರ್ಗ, ಸಂಸ್ಕಾರ, ಕ್ರಿಯಾಶೀಲತೆ, ಆಮೇಲೆ ಜನರಿಗೆ ಸ್ಪಂದಿಸಿ ಕೆಲಸ ಮಾಡೋದು, ಇವೆಲ್ಲ ಒಂಥರ ಪುಣ್ಯದ ಕೆಲಸಗಳೇ. ಪೂಜೆ ಮಾಡಲಿಲ್ಲದ್ರೂ ಈ ತರ ಮಾಡಿದ್ರೆ ಅದು ಪೂಜೆ ಮಾಡಿದಂಗೆ. ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳುವಾಗ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವು ಜನರುಗಳ ಸೇವೆಯನ್ನು ಮಾಡಿದಷ್ಟು ದೇವರ ಸೇವೆ ಮಾಡಿದಂಗೆ. ನಿಮ್ಮ ಅನುಭವದ ಮೂಲಕ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಿ. ಹಾಸನ ತಾಲೂಕಲ್ಲಿ ತಹಸೀಲ್ದಾರ್ ಕೆಲಸ ಮಾಡುವಾಗ ಬೆಳಿಗ್ಗೆ 5 ಗಂಟೆಗೆ ಹೇಳ್ತಿದ್ದೆ. ನಾನು 5 ಗಂಟೆಗೆ ಎದ್ದು 8 ಗಂಟೆಗೆ ನಾನು ರೆಡಿ ಆಗ್ಬಿಡ್ತಿದ್ದೆ ಆಫೀಸ್ಗೆ ಹೋಗೋದಕ್ಕೆ. 8 ಗಂಟೆಯಿಂದ 9 ಗಂಟೆವರೆಗೂ ಬ್ಯಾಲೆನ್ಸ್ ಫೈಲ್ಸ್ ಎಲ್ಲ ಕ್ಲಿಯರ್ ಮಾಡಿ 9:30 ಆಫೀಸಲ್ಲಿ ಇರ್ತಿದ್ದೆ. ನಾನು ಆಫೀಸಲ್ಲಿ ಇರುವಾಗ ಸಂಜೆ 6 ಗಂಟೆ 7 ಗಂಟೆ 8 ಗಂಟೆವರೆಗೂ ಇರ್ತಿದ್ದೆ. ಒಂದೇ ದಿನ ರಜಾ ತಗೊಂಡಿಲ್ಲ. ನಾನು 365 ದಿವಸನೂ ಕೆಲಸ ಮಾಡಿದ್ದೀನಿ. ಆಮೇಲೆ ರಜಾ ದಿನಗಳಲ್ಲಿ ಏನಾದ್ರು DC ಅವರು ಮೇಲಧಿಕಾರಿಗಳು ನನಗೆ ಫೋನ್ ಮಾಡಿದ್ರೆ, ಸರ್ ನಾನು ಇಂಥ ಊರಲ್ಲಿ ಇದ್ದೀನಿ, ಇಂಥ ಕಡೆ ಇದ್ದೀನಿ, ಇಂಥ ಸಮಸ್ಯೆನ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ DC ಅವರು ನಮ್ಮ ಓಪನ್ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ರು, ಎಲ್ಲ ನಮ್ಮ ರೆವಿನ್ಯೂ ಆಫೀಸರ್ಸ್ ಮೀಟಿಂಗ್ ಅಲ್ಲಿ, ನೋಡ್ರಿ ಅವರು ರಜಾ ದಿನಗಳಲ್ಲೂ ಮನೇಲಿ ಕೂತ್ಕೊಳ್ಳೋದಲ್ಲ ಹಳ್ಳಿ ಕೆಲಸ ಮಾಡ್ತಾ ಇದ್ದಾರೆ, ಕಲ್ತ್ಕೊಡ್ರಿ ನೀವು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ರು. ಆ ತರ ಸರ್ವಿಸ್ ಮಾಡಿದ್ದೀನಿ ನಾನು. ಜನೋಪಯೋಗಿ ಗುಣ ಇರಬೇಕು ಎಲ್ಲರಲ್ಲಿನೂ. ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ನಿವೃತ್ತಿ ಆದ್ರಿ. ನಿವೃತ್ತಿಯಾಗಿ ಈಗ ಎಷ್ಟು ವರ್ಷ ಆದಂಗಾಯ್ತು? ಇದು 10ನೇ ವರ್ಷ. ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಡ್ಬೋದಾ? ನಿಮ್ಮ ಶ್ರೀಮತಿಯವರು, ನಿಮ್ಮ ಮಕ್ಕಳು? ನನ್ನ ಶ್ರೀಮತಿಯವರು ಹಾಸನದವರೇನೆ. ನನಗೆ 2 ಮಕ್ಕಳು. ಮಗ ಇಂಜಿನಿಯರ್, ಈಗ ಮೈಸೂರಲ್ಲಿ ಇಂಜಿನಿಯರ್ ಆಗಿ ಗಂಡ ಹೆಂಡತಿ 2 ಕೆಲಸ ಮಾಡ್ತಿದ್ದಾರೆ. ನನ್ನ ಮಗನಿಗೆ ಮದುವೆ ಮಾಡಿದೀವಿ, ಒಬ್ಬ ಮೊಮ್ಮಗ ಇದ್ದಾನೆ. ಮಗಳಿಗೂ ಮದುವೆ ಮಾಡಿದೀವಿ, ಅವಳು ಟೀಚರು. ನಿಮ್ಮ ಶ್ರೀಮತಿಯವರು ಏನು ಓದಿದ್ದು? SLC ಅಟೆಂಡ್ ಮಾಡಿದ್ದಾರೆ. ಅಲ್ಲ, ಓದಿದ್ದು ಸುಮ್ಮನೆ ನಾವು ನೆಪಕ್ಕೆ ಕೇಳ್ತಾ ಇರೋದು. ಆದ್ರೆ ನಿಮ್ಮ ಕುಟುಂಬದ ಒಳಿತಿಗೆ, ನಿಮ್ಮ ಶ್ರೇಯಸ್ಸಿಗೆ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಜನಸೇವೆಯಲ್ಲಿ ತುಂಬಾ ತಲ್ಲೀನರಾದಾಗ ಮನೆ ಕಡೆ ನೀವು ಗಮನ ಹರಿಸಕ್ಕಲ್ಲ. ಇವತ್ತು ನಮ್ಮನೆಗೆ ಹಳ್ಳಿಯವರು ಆಫೀಸರ್ಸ್ಗಳು ಸಮಸ್ಯೆಗಳು ಕೇಳಕ್ ಬಂದಾಗ ಬಂದವ್ರಿಗೆಲ್ಲರಿಗೂ ಕಾಫಿ, ಟೀ ಅಥವಾ ತಿಂಡಿ, ಊಟ ಕೊಡದಲ್ಲೇ ನಾನು ಕಳಿಸೋದೇ ಇಲ್ಲ. ಏನೇ ಸಮಸ್ಯೆ ಇಲ್ಲರೂ ಮಾಡ್ಕೊಡ್ತಾಳೆ. ಮತ್ತೆ ನಿಮ್ಮ ಕಿರಿಯ ಸಹೋದ್ಯೋಗಿಗಳಿಗೂ ಚೆನ್ನಾಗಿ ನೀವು ಸಹಕಾರ ನೀಡ್ತಾ ಬಂದಿದ್ರೆ ಈಗಲೂ ಸಂಪರ್ಕ ಇದೆ? ಖಂಡಿತ. ತುಂಬಾ ಜನ ನೌಕರರುಗಳು ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ತಾರೆ. ಇವತ್ತು ನಾನು ನಮ್ಮ ಅಧಿಕಾರಿಗಳಿಗೆ ಹೇಳ್ತೀನಿ. ಇವತ್ತು ಎಲ್ಲಾ ಅಧಿಕಾರಿಗಳ ಹತ್ರ ನಾನು ಸ್ನೇಹಿತತ್ವ ಇಟ್ಕೊಂಡಿದ್ದೀನಿ. ನಾನು ಸ್ಟೂಡೆಂಟ್ ಲೈಫ್ ಅಲ್ಲಿ ಬರೀ ಓದೋದ್ರಲ್ಲಿ ಅಷ್ಟೇ ಇರಲಿಲ್ಲ, ಸ್ಪೋರ್ಟ್ಸ್ ಅಲ್ಲೂ ಇದ್ದೆ. ನಾನು ಕಟ್ಟಾಯದಲ್ಲಿ ಇರ್ಬೇಕಾದ್ರೆ ಸ್ಪೋರ್ಟ್ಸ್ ಅಂತ ಏನು ಅಂತಲೂ ಗೊತ್ತಿರಲಿಲ್ಲ. ಸೆಂಟ್ ಜೋಸೆಫ್ ಬಂದಾಗ ನನಗೆ ಕಬಡ್ಡಿ ಆಡೋದು ತೋರಿಸ್ಕೊಟ್ರು, ಅಥ್ಲೆಟಿಕ್ಸ್ ತೋರಿಸ್ಕೊಟ್ರು. ಅಲ್ಲೂ ಕಬಡ್ಡಿ, ಅಥ್ಲೆಟಿಕ್ಸ್ ಶುರು ಮಾಡಿದೆ. PUC ಬಂದಾಗ ಅಲ್ಲೂ ಕಬಡ್ಡಿ ಆಡ್ತಿದ್ದೆ, ಖೋಖೋ ಆಡ್ತಿದ್ದೆ, ಅಥ್ಲೆಟಿಕ್ಸ್ ಮಾಡ್ತಿದ್ದೆ. ಡಿಗ್ರಿ ಬಂದಾಗ ಖೋಖೋನಲ್ಲಿ ಮೈಸೂರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದೆ. ಅಥ್ಲೆಟಿಕ್ಸ್ ಸ್ಟೇಟ್ ಅಥ್ಲೆಟ್ ಆದೆ. ಎಷ್ಟು ಕಿಲೋಮೀಟರ್ ಓಟದಲ್ಲಿ?
800-1500 ಮೀಟರ್ ಸ್ಟೇಟ್ ಲೆವೆಲ್ಗೆ ಆಡಿದೆ. ಆಮೇಲೆ ಎಂಪ್ಲಾಯಿ ಆದ್ಮೇಲೆ ಅಥ್ಲೆಟಿಕ್ಸ್ ಗೆ ನನಗೆ ಅವಕಾಶ ಇರಲಿಲ್ಲ, ಟೈಮ್ ಇರಲಿಲ್ಲ, ಕೆಲಸಗಳು ಹೆಚ್ಚಾಯ್ತು. ಶಟ್ಲ್ ಆಡಕ್ ಶುರು ಮಾಡಿದೆ. ಬೆಳಗ್ಗೆ 5 ಗಂಟೆಗೆ ಎದ್ದು 5:30 ರೆಡಿಯಾಗಿ 6 ಗಂಟೆಯಿಂದ 7 ಗಂಟೆವರೆಗೂ ಶಟ್ಲ್ ಆಡಿ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ಆಲ್ ಇಂಡಿಯಾ ಲೆವೆಲ್ ವರೆಗೂ ಶಟ್ಲ್ ಆಡಿದ್ದೀನಿ. ಡ್ರಾಮಾದಲ್ಲಂತೂ 5ನೇ ವರ್ಷದಿಂದ ನಾನು ಡ್ರಾಮಾ ಮಾಡಕ್ ಶುರು ಮಾಡಿದನು. ನಮ್ ತಂದೆ ಡ್ರಾಮಾ ಟೀಚರ್, ಅವರು ಶನಿಮಾತ್ಮೆ ಅಂತ ನಮ್ಮೂರಲ್ಲಿ ಕಲ್ಸಿದ್ರು. ಬಾರ ನೀನು ಒಂದು ಪಾರ್ಟ್ ಮಾಡುವಂತ ಗುರುಗಳು ಅಂತ ಹೇಳ್ಬಿಟ್ಟು ಒಂದು ರೋಲ್ ಮಾಡಿದೆ. ಅದು ಬೇಸು ನನಗೆ. ತಹಸೀಲ್ದಾರ್ ಆಗೋರ್ಗು ನಾಟಕ ಫೀಲ್ಡ್ ಅಲ್ಲಿ ಕಮ್ಮಿ ಅಂದ್ರೆ ಒಂದು 200 ನಾಟಕ ಮಾಡಿದ್ದೀನಿ ಮಿನಿಮಮ್. ಸ್ಟೇಟ್ ಲೆವೆಲ್, ಆಲ್ ಇಂಡಿಯಾ ಲೆವೆಲ್ ಎಲ್ಲ ಮಾಡಿದ್ವಿ. ಡ್ರಾಮಾ ಕಾಂಪಿಟಿಷನ್ ಹಾಸನದಲ್ಲೇನೆ. ಯಾಕೆ ಮಾಡುದು ಅಂದ್ರೆ ಈಗ ಏನ್ ಕಲಾಭವನ ಇದೆಯೋ ಆ ಫೌಂಡೇಶನ್ ಆಗಿ 10 ವರ್ಷ ಆದ್ರೂ ಬರೀ ಫೌಂಡೇಶನ್ ಬಿದ್ದಿತ್ತು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಅದನ್ನ ನಾನು ಓಪನ್ ಆಗಿ ಹೇಳಿದೆ ನಮ್ಮ ಎಂಪ್ಲಾಯೀಸ್ಗೆ, ನೋಡಿ ಹಿಂಗಿದೆ, ಆ ಸ್ಟೇಜ್ ನಲ್ಲಿ ನಾವು ಆಲ್ ಇಂಡಿಯಾ ಕಾಂಪಿಟೇಷನ್ ಮಾಡೋಣ, ಶಾಮ್ಯಾನ ಹಾಕ್ಸಿ, ಅದು ಜನಗಳಿಗೆ ಗೊತ್ತಾಗ್ಲಿ, ನಮ್ಮ ರಾಜಕೀಯದವ್ರಿಗೂ ಗೊತ್ತಾಗ್ಲಿ, ಎಲ್ಲರಿಗೂ ಗೊತ್ತಾಗ್ಲಿ, ಕಲಾಭವನ ಆಗೋದಕ್ಕೆ ಒಂದು ದಾರಿ ಆಗುತ್ತೆ ಅಂತ ಹೇಳಿದ್ರು. ಎಲ್ಲರೂ ಒಪ್ಪಿದ್ರು. ಶಾಮ್ಯಾನ ಹಾಕ್ಸಿ ಆಲ್ ಇಂಡಿಯಾ 30 ಸ್ಟೇಟ್ ಇಂದವ ಬಂದಿದ್ವು. ಒಂದೊಂದು ಸ್ಟೇಟ್ ಇಂದ 2 ಟೀಮ್, ಸೆಂಟ್ರಲ್ಗೂ ಸ್ಟೇಟ್ 2 ಟೀಮ್ ಬಂದಿದ್ವು. ಬಾಂಬೆ ಫಸ್ಟ್ ಪ್ಲೇಸ್, ಡೆಲ್ಲಿ ಸೆಕೆಂಡ್ ಪ್ಲೇಸ್, ಕರ್ನಾಟಕ 3rd ಪ್ಲೇಸ್ ನಾವೇ. ಏನು ನಾಟಕೋತ್ಸವ ಅಂತ ಮಾಡಿದ್ರೆ ಅಥವಾ? ನಾಟಕೋತ್ಸವನೇ. ಎಷ್ಟು ದಿನ ಇತ್ತು, ಯಾವಾಗ ಮಾಡಿದ್ದು? ಒಂದು 20 ವರ್ಷ ಆಯ್ತು. 30 ಟೀಮ್ ಬಂದವ್ರಿಗೆಲ್ಲರಿಗೂ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ವು. ಎಲ್ಲರಿಗೂ ಸಫಿಶಿಯಂಟ್ ಆಗಿ ಎಲ್ಲರೂ ತುಂಬಾ ಸಂತೋಷವಾಗಿ ಹೋಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ವು. ತುಂಬಾ ಚೆನ್ನಾಗಿ ಮಾಡಿದ್ವು. ನಾನು ಈ ಇನಾಗ್ರೇಷನ್ ಫಂಕ್ಷನ್ ಅಲ್ಲಿ, ಓಪನ್ ಫಂಕ್ಷನ್ ಅಲ್ಲಿ ಭಾಷಣ ಮಾಡಿದೆ. ನಮ್ಗಿಲ್ಲ ಆಲ್ ಇಂಡಿಯಾ ಲೆವೆಲ್ ಡ್ರಾಮಾ ಕಾಂಪಿಟೇಷನ್ ಮಾಡೋ ಉದ್ದೇಶ ಏನು ಅಂದ್ರೆ, ಈ ಫೌಂಡೇಶನ್ ಆಗಿ 10 ವರ್ಷ ಆಗಿದೆ ಕಲಾಭವನಕ್ಕೆ ಅಂತ, ಇನ್ನೂ ಆಗ್ಲಿಲ್ಲ ಕಲಾಭವನ. ಜನ ಇವತ್ತು ಇದನ್ನ ಬೇಕಾಬಿಟ್ಟು ಉಪಯೋಗಿಸ್ತಾ ಇದ್ದಾರೆ. ದಯಮಾಡಿ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕ ಶಾಸಕರೇ ಆಗಲಿ, ನಮ್ಮ ಮಿನಿಸ್ಟ್ರಿಗಳೇ ಆಗಲಿ, ಯಾರೇ ಆಗಲಿ, ಈ ಕಲಾಭವನ ಆಗೋದಕ್ಕೆ ಆಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿ ನಾನು ಅವ್ರನ್ನ ಪ್ರಾರ್ಥಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಓಪನ್ ಆಗಿ ಹೇಳಿದೆ. ಪ್ರಕಾಶ್ MLA ಇವ್ರು ಏನ್ ಹೇಳ್ತಾ ಇದ್ರು ಅದನ್ನ ನಾನು ಓಪನ್ ಚಾಲೆಂಜ್ ಆಗಿ ಸ್ವೀಕರಿಸ್ತಾ ಇದ್ದೀನಿ. 1 ತಿಂಗಳೊಳಗೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಶುರು ಮಾಡ್ತೀನಿ ಅಂತ 1 ತಿಂಗಳೊಳಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಶುರು ಮಾಡಿದ್ರು. 1 ವರ್ಷದೊಳಗೆ ಕಲಾಭವನ ಬಿಲ್ಡಿಂಗ್ ಆಗೇ ಬಿಡ್ತು. ನೋಡಿ, ನಾಟಕೋತ್ಸವ ಅಲ್ಲಿಯ ಚಿತ್ರಣವನ್ನೇ ಬದಲಾವಣೆ ಮಾಡಿಬಿಡ್ತು. ಕಲಾಭವನ ಕಣ್ ತೆರೆದು ಇವತ್ತು ಅನೇಕ ಉದ್ದೇಶಗಳಿಗೆ ಬಳಕೆ ಆಗ್ತಾ ಇದೆ. ಹೌದು. ಸ್ಮರಣೀಯವಾದ ಸಂಗತಿನೇ ಅಲ್ವಾ? ಹೌದು. ಆಕಾಶವಾಣಿ ಕಾರ್ಯಕ್ರಮಗಳಲ್ಲೂ ನೀವು ಭಾಗವಹಿಸಿದ್ರಿ. ಆಕಾಶವಾಣಿಯ ನಾಟಕ ಕಾರ್ಯಕ್ರಮಗಳಲ್ಲೂ ನೀವು ತೊಡಗಿಸಿಕೊಂಡು ಆನಂದ ಪಟ್ಟಿದ್ದೀರಿ ಅಲ್ವಾ? ಒಂದು 10 ಚಿಂತನೆ ಮಾಡಿದ್ದೀನಿ, ಒಂದು 10 ನಾಟಕ ಮಾಡಿದ್ದೀನಿ. ಆಕಾಶವಾಣಿಯ ಸಂಪರ್ಕ ಚಿಕ್ಕವರಿದ್ದಾಗಲಿಂದ ಇದೆಯಾ? ಇಲ್ಲ, ನಾನು ಎಂಪ್ಲಾಯಿ ಆದ್ಮೇಲೆ ಈ ಸಂಪರ್ಕ ಆಗಿದ್ದು. ಡ್ರಾಮಾ ಟೀಮ್ ಇತ್ತಲ್ಲ, ಆಕಾಶವಾಣಿಯ ಕೃಷ್ಣಮೂರ್ತಿ ಅಂತ ಒಬ್ರು ಇದ್ರು, ಅವರು ಬರೋರು, ಯಾವ್ದೋ ಒಂದು ಟೀಮಿನ ಜೊತೆ ಬರೋರು. ಅವ್ರ ಫ್ರೆಂಡ್ಶಿಪ್ ನಲ್ಲಿ ಅವರೇ ಕರ್ಕೊಂಡ್ಬಂದು. ಈಗ 71 ವರ್ಷ ವಯಸ್ಸು ತಮಗೆ. ಲವಲವಿಕೆಯಿಂದ ಇದ್ದೀರಿ, ಚಟುವಟಿಕೆಯಿಂದ ಇದ್ದೀರಿ, ಕೆಲಸಗಳನ್ನ ಒಂಥರ ಇಷ್ಟಪಟ್ಟು ಮಾಡ್ತೀರಿ ಅಲ್ವಾ? ಹೌದು. ಆರೋಗ್ಯವನ್ನು ಕಾಪಾಡಿಕೊಂಡು ಜನಪರ ಕೆಲಸಗಳನ್ನು ಮಾಡ್ಕೊಂತ ಹೋದ್ರೆ ಒಳ್ಳೇದೆ. ಏನಂತೀರಿ? ಇವತ್ತು ಯಾಕೆ ಇಷ್ಟೊಂದು ಆಕ್ಟಿವ್ ಆಗಿದ್ದೀನಿ, ಹೆಲ್ತಿ ಆಗಿದ್ದೀನಿ ಅಂತ ಅಂದ್ರೆ, ತುಮಕೂರಿಗೆ ಟ್ರಾನ್ಸ್ಫರ್ ಆದಿ ಅಂತ ಹೇಳದ್ನಲ್ಲ, ತುಮಕೂರಲ್ಲಿ ಇರೋ 2.5 ವರ್ಷನೂ ಹೋಟ್ಲಲ್ಲಿ ಊಟ ಮಾಡ್ಬಿಟ್ಟು ನನಗೆ ಅಲ್ಲೇ BP ಶುಗರ್ ಶುರುವಾಗ್ಬಿಡ್ತು. ಅಲ್ಲಿಂದ ಮೂಡಿಗೆರೆಗೆ ಬಂದಾಗ ಒಳ್ಳೆ ಊಟ ಸಿಕ್ತು, ಕಮ್ಮಿ ಆಯ್ತು. ಅಲ್ಲಿಂದ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋ ದೃಷ್ಟಿನಲ್ಲಿ ಚಿಕ್ಕಮಗಳೂರು ಟ್ರಾನ್ಸ್ಫರ್ ತಗೊಂಡೆ. ಚಿಕ್ಕಮಗಳೂರಲ್ಲಿ ಟ್ರೀಟ್ಮೆಂಟ್ ತಗೊಂಡು ರೆಗ್ಯುಲರ್ ಟ್ರೀಟ್ಮೆಂಟ್ ತಗೊಂಡೆ. ರಿಟೈರ್ಡ್ ಆದೆ. ರಿಟೈರ್ಡ್ ಆಗಿ ಒಂದು 8-10 ದಿವಸಕ್ಕೇನೆ ನಮ್ಮ ಮಂಜುನಾಥ್ ಅವರು ಡಾಕ್ಟರ್ ಇದಾರಲ್ಲ, ಡಾಕ್ಟರ್ CN ಮಂಜುನಾಥ್, ಜಯದೇವ ಆಸ್ಪತ್ರೆಗೆ ಹೋದೆ. ಜಯದೇವಕ್ಕೆ ಹೋದಾಗ ಮಂಜುನಾಥ್ ಅವರು ನನ್ನ ಮುಖ ಕಂಡುಬಿಟ್ಟು ಹಾಸನ ತಹಸೀಲ್ದಾರ್ ಆಗಿದ್ದಾಗ ಅವರನ್ನ 2-3 ಸರಿ ನಾನು ಗೆಸ್ಟ್ ಆಗಿ ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ. ಅದು ಅವ್ರಿಗೆ ಮುಖ ಪರಿಚಯ ಇತ್ತು, ನನಗ್ ಪರಿಚಯ ಇರಲಿಲ್ಲ. ಅವ್ರನ್ನ ಇನ್ವೈಟ್ ಮಾಡ್ತೀನಿ, 100 ಜನದಲ್ಲಿ ಇವರೊಬ್ರು ಇನ್ವೈಟ್ ಮಾಡಿರ್ತೀನಿ ಅಂತ ತಿಳ್ಕೊಂಡೆ. ಬಟ್ ನನ್ನ ಮುಖ ನೋಡ್ಬಿಟ್ಟು ನನ್ನನ್ನು ಡೈರೆಕ್ಟ್ ಆಗಿ ಅವ್ರ ಚೇಂಬರಿಗೆ ಕರ್ಕೊಂಡು ಹೋಗ್ಬಿಟ್ರು. ಅವರೇ ಕರ್ಕೊಂಡೋಗಿ ಏನು ಅಂತ ಕೇಳಿದಾಗ ಟ್ರೀಟ್ಮೆಂಟ್ ಬಂದಿನಿ ಅಂದಾಗ ಹೌದಾ ಅಂತ ಹೇಳ್ಬಿಟ್ಟು ಪೂರ್ತಿ ಎಲ್ಲ ಅವರೇ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು ಆಮೇಲೆ ನೀವು ಯಾವತ್ತು ಬರ್ತೀರಾ ಅಂತ ಕೇಳಿದ್ರು. ನಾನು 8ನೇ ತಾರೀಕು ಬರ್ತೀನಿ ಸರ್ ಅಂದೆ. ಸರಿ ಬಂದ್ಬಿಡಿ ಅಂದ್ರು. ಅಲ್ಲಿ ಹೋದ್ರೆ ನನ್ನನ್ನ ಸ್ಪೆಷಲ್ ವಾರ್ಡ್ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡ್ಬಿಟ್ರು. ನನ್ಗೆ ಹೇಳಲೇ ಇಲ್ಲ ಅಡ್ಮಿಷನ್ ಮಾಡ್ಕೊತೀವಿ ಬನ್ನಿ ಅಂತ. ಅವ್ರ PA ಕರೆದ್ರು, ಸ್ಪೆಷಲ್ ವಾರ್ಡ್ ಕೊಟ್ಟು ಚೆನ್ನಾಗಿ ನೋಡ್ಕೊಳಕ್ ಹೇಳಿ ಒಂದ್ ದಿವಸ ಉಳಿಸ್ಕೊಂಡ್ರು. ನಾನು ಏನಕ್ಕೆ ಏನು ಹೇಳ್ತಾರೆ, ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಉಳ್ಕೊಂಡೆ. ನೆಕ್ಸ್ಟ್ ಡೇ ನನ್ನನ್ನು ಆಪರೇಷನ್ ಮಾಡ್ಬಿಟ್ರು. ಆಪರೇಷನ್ ಮಾಡ್ತೀವಿ ಅಂತ ನನ್ಗೆ ಹೇಳಲೇ ಇಲ್ಲ ಅವರು.
ಆಪರೇಷನ್ ನಿಮಗೆ ಗೊತ್ತಾಗ್ಲಿಲ್ವಾ? ನನಗೆ ಗೊತ್ತೂ ಆಗ್ಲಿಲ್ಲ ಆಪರೇಷನ್ ಮಾಡ್ತಾರೆ ಅಂತ. ನೋಡಿ ಏನಾಗಿದೆ ಅಂತ ಹೇಳಲಿಲ್ಲ. ಅಷ್ಟೊಂದು ಅಭಿಮಾನವಾಗಿ ನೆಕ್ಸ್ಟ್ ಡೇ ಕರ್ಕೊಂಡೋಗಿ ಆಪರೇಷನ್ ಮಾಡಿ ಪರ್ಸನಲ್ ಟ್ರೀಟ್ಮೆಂಟ್ ಕೊಟ್ರು. ಅವ್ರ ಟ್ರೀಟ್ಮೆಂಟ್ ಅಲ್ಲಿ ಇವತ್ತು ನನಗೆ ಆ BP ಶುಗರ್ ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ, ಏನ್ ಸಮಸ್ಯೆ ಇಲ್ಲ. ಅವರು ಒಂದು ಚಿಕಿತ್ಸೆ ಹೇಳಿದ್ರು ನನಗೆ, ಊಟಕ್ಕಿಂತ ಮೊದಲು ಹಣ್ಣನ್ನು ತಿನ್ಬೇಕು, 3-4 ಹಣ್ಣನ್ನು ತಿನ್ಬೇಕು, ಮಸ್ಟರ್ಡ್ ಶುಡ್ ತಿನ್ಬೇಕು ಅಂತ ಹೇಳಿದ್ರು. ಇವತ್ತು ನಾನು ಊಟಕ್ಕಿಂತ ಮೊದಲು ಮಧ್ಯಾಹ್ನ ರಾತ್ರಿ ಊಟಕ್ಕಿಂತ ಮೊದಲು ಹಾಫ್ ಅನ್ ಅವರ್ ಮೊದಲು ಹಣ್ಣು ತಿಂತೀನಿ. ಫಸ್ಟ್ ಎಂತೆಂತ ಹಣ್ಣು ತಿಂತೀರಿ? ಸೇಬ್ ತಿಂತೀನಿ, ಆಮೇಲೆ ಬಾಳೆಹಣ್ಣು ತಿಂತೀನಿ, ಎಲ್ಲಾನು ತಿಂತೀನಿ. ಒಂದು 4-5 ತರದ ಹಣ್ಣು ಎಲ್ಲ ತಿಂತೀನಿ. ಪಪ್ಪಾಯನೇ ಜಾಸ್ತಿ ತಿನ್ಬೇಕು ಅಂತ ಹೇಳಿದ್ರು. BP ಶುಗರ್ಗೆ ಪಪ್ಪಾಯ ಮಸ್ಟರ್ಡ್ ತಿನ್ಲೇಬೇಕು ಅಂತ ಹೇಳಿದ್ರು. ಪಪ್ಪಾಯನ ಇವತ್ತಿನವರೆಗೂ ಒಂದ್ ದಿವಸನೂ ಬಿಟ್ಟಿಲ್ಲ, ತಿಂತಾ ಇದ್ದೀನಿ. ಊಟದ ಅರ್ಧ ಊಟ ಅದೇ. ಆಮೇಲೆ ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀನಿ, ಮನೆಯನ್ನೆಲ್ಲ ಕಾಂಪೌಂಡ್ ಒಳಗೆ ಎಕ್ಸರ್ಸೈಸ್ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ. ಎದ್ದ ತಕ್ಷಣನೇ ರಾತ್ರಿ ಮೆಂತ್ಯ ಬಾದಾಮಿನ ನೆನೆಗೆ ಹಾಕಿರ್ತೀವಿ. 5 ಬಾದಾಮಿ ಸ್ವಲ್ಪ ಮೆಂತ್ಯ ನೆನೆಗೆ ಹಾಕಿರ್ತೀವಿ. ಅದನ್ನ ಈ ಎಕ್ಸರ್ಸೈಸ್ ಮಾಡಿ ತಿಂದು ಬಿಡ್ತೀನಿ. ತಿಂದು ಅದು ಎಷ್ಟು ಪವರ್ಫುಲ್ ಆಗಿದೆ BP ಶುಗರ್ಗೆ ಅಂತ ಅಂದ್ರೆ ತುಂಬಾ ಎಫೆಕ್ಟಿವ್. ಅದು ಐ ಆಮ್ ಹೆಲ್ತಿ. ಮತ್ತೆ ವಾಕಿಂಗ್ ಮಾಡೋದು, ಯೋಗಾಸನ ಮಾಡೋದು, ಹೊರಗಡೆ ಪ್ರಯಾಣ ಮಾಡೋದು, ಹೊರಗಡೆ ದೇಶಗಳಿಗೆ ಹೋಗಿ ಬಂದಿರೋದು, ಈ ತರ ಚಾರ್ಧಾಮ್ ಟೂರ್ ಅಂತ ಹೇಳ್ಬಿಟ್ಟು 15 days ಔಟ್ ಆಫ್ ಸ್ಟೇಟ್ ಥ್ರೂಔಟ್ ಇಂಡಿಯಾ ನನ್ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿ ಚಾರ್ಧಾಮ್ ಎಲ್ಲಾ ಕಡೆ ಕರ್ಕೊಂಡೋಗಿ ತೋರಿಸಿದ್ರು. ಹೊರಗಡೆ ದೇಶಕ್ಕೆ ಏನಾದ್ರು ಹೊರಗಡೆ ದೇಶಕ್ಕೆ ಹೋಗಕ್ಕಾಗಿಲ್ಲ. ಹೋಗ್ಬೇಕನ್ನೋ ತರ ತುಂಬಾ ಜನ ಕರೀತಾ ಇದಾರೆ, ಅವಕಾಶ ಆಗಿಲ್ಲ. ಮನಸ್ಸಿದೆ ಆದ್ರೆ ಹೋಗಕ್ಕಾಗಿಲ್ಲ. ಸಿನಿಮಾ ಟಾಕೀಸ್ಗೆ ಈ ಹಿಂದೆಲ್ಲ ಹೋಗಿದ್ದಾರೆ? ಕಾಲೇಜ್ ಲೈಫ್ ಅಲ್ಲಿ ಇರ್ಬೇಕಾದ್ರೆ ಹೋಗಿದ್ದೀನಿ ಅಷ್ಟೇ. ಆಮೇಲೆ ನೌಕರಿ ಸೇರಿದ ಮೇಲೆ ಹೋಗಕ್ಕಾಗಿಲ್ಲ. ಮತ್ತೆ ಇಷ್ಟನೂ ಪಟ್ಟಿಲ್ವಾ? ಇಷ್ಟಪಡ್ತಿದ್ದೆ, ಹೋಗಕ್ ಅವಕಾಶ ಇಲ್ವಲ್ಲ. ಕೈ ತುಂಬಾ ಕೆಲಸ ಹೋಗಕ್. ಸಿನಿಮಾಗಳನ್ನ ನೋಡಿದಿರಿ? ನೋಡಿದೀನಿ. ಎಂತೆಂತ ಸಿನಿಮಾಗಳು ನೋಡಿದಿರಿ? ಯಾವ್ದು ಬರ್ತದ ಅದ್ ನೋಡಿ, ಒಳ್ಳೊಳ್ಳೆವನ್ನ ನೋಡಿದಿರಿ? ನೋಡಿದೀನಿ. ಈಗಲೂ ನೋಡ್ತೀರಾ? ಈಗ ಇಲ್ವೇ ಇಲ್ಲ ಬಿಡಿ. ಅಲ್ಲ, ಟಾಕೀಸ್ಗೆ ಹೋಗದಲ್ಲ, ಇಲ್ಲಿ ಮನೇಲಿ ಟಿವಿ ನೋಡ್ತೀನಿ. ಟಿವಿಯಲ್ಲಿ ಬರೋ ಸಿನಿಮಾಗಳು ನೋಡ್ತೀರಾ? ಸಿನಿಮಾಗಳು ನೋಡಕ್ ಆಗಲ್ಲ, ಟೈಮ್ ಇರಲ್ಲ, ಅಷ್ಟೊಂದು ಟೈಮ್ ಇರಲ್ಲ. ಸೀರಿಯಲ್ಗಳು ನೋಡ್ತೀನಿ. ಈಗ ನನ್ನ ಡೈಲಿ ನಾನು ಏನೇನ್ ಮಾಡ್ತಾ ಇದ್ದೀನಿ ಅದನ್ನ ಹೇಳ್ಬಿಡ್ತೀನಿ. ಹೇಳಿ. ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕಿಂಗ್ ಮಾಡಿ ಮನೆ ಸುತ್ತಮುತ್ತನ ಅಥವಾ ಹೊರಗಡೆ ಹೋಗಿ ಬರ್ತೀರಾ? ಹೊರಗಡೆ ಹೋಗಲ್ಲ. ಹೊರಗಡೆ ಹೋದ್ರೆ ಜನಗಳಿಗೆ ಮುತಾಕೊಂಡ್ಬಿಡ್ತಾರೆ, ಅವ್ರು ಉತ್ತರ ಕೊಡಕ್ಕೆ ಆಗೋದಿಲ್ಲ. ಹಾಗೆ ವಾಪಸ್ ಬರೋಕೆ ಬಿಡೋದಿಲ್ಲ ಜನ. ಬರೀ ಕಾಂಪೌಂಡ್ ಒಳಗಡೆ ಅರ್ಧ ಗಂಟೆ ವಾಕಿಂಗ್ ಮಾಡ್ಬಿಡ್ತೀನಿ. 5 ಗಂಟೆಯಿಂದ ಎದ್ದು 6 ಗಂಟೆವರೆಗೂ. ಮೆಂತ್ಯ ಬಾದಾಮಿ ತಿಂದ್ಬಿಟ್ಟು ಮೊಬೈಲ್ ನಲ್ಲಿ ಈ ಪತ್ರಿಕಾ ಪ್ರತಿನಿಧಿಗಳು ಮಿತ್ರರು ಅಂತ ಹೇಳ್ಬಿಟ್ಟು ಒಂದು ಟೀಮ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು 20 ಲೋಕಲ್ ಪೇಪರ್ಸ್, ಒಂದು 30 ಸ್ಟೇಟ್ ಪೇಪರ್ಸ್ ಬರುತ್ತೆ. 50 ಪೇಪರ್ಸ್ ಬರ್ತದೆ, ನ್ಯೂಸ್ ಪೇಪರ್. ಆ ನ್ಯೂಸ್ ಪೇಪರ್ ಅನ್ನ ಒಂದು 4,000 ಜನಕ್ಕೆ ಥ್ರೂಔಟ್ ಇಂಡಿಯಾ, 4,000 ಜನಕ್ಕೆ 70 ಟೀಮ್ ಇದೆ ನನ್ನ ಹತ್ರ. ಥ್ರೂಔಟ್ ಇಂಡಿಯಾ, ಔಟ್ ಆಫ್ ಇಂಡಿಯಾನು. ಸಮಯ ಹಿಡಿತದೆ ಕಳಿಸ್ಲಿಕ್ಕೆ? ಮಿನಿಮಮ್ 1.5 hours. ನೋಡಿ, ಕೆಲವೊಬ್ಬರಿಗೆ ಏನಪ್ಪ ಇಷ್ಟೊಂದು ಕಳಿಸ್ತಾರೆ, ಬೇಡ ಕಳಿಸ್ಬೇಡಿ ಅಂತ ಹೇಳಿರ್ಬೇಕೇನೋ. ತುಂಬಾ ಜನ ಹೇಳಿದ್ದಾರೆ, ಅಂದ್ರೆ ಗ್ರೂಪ್ ನಲ್ಲಿ ಇರೋರು ಹೇಳಿದ್ದಾರೆ. ಇಂಡಿವಿಜುವಲ್ಸ್ ಯಾರು ಹೇಳಿಲ್ಲ. ಇಂಡಿವಿಜುವಲ್ ಬೇಕು 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 ಅಂತ ಕೇಳೋರೇ ಜಾಸ್ತಿ ಇದ್ದಾರೆ. ಹಾಗೆ ಗ್ರೂಪ್ ನಲ್ಲಿ ಇರೋರು ಬೇಡ ಇಷ್ಟೊಂದು ಅಂತ ಹೇಳೋರು, ಆ ಗ್ರೂಪಿನ ಅಡ್ಮಿನಿಸ್ಟ್ರೇಟರ್ ಅವ್ರನ್ನ ಕೇಳ್ಕೊಳ್ರಪ್ಪ, ನಾನು ಕೇಳ್ಬಿಡಿ ಅಂತೀನಿ. ಮನೆಯಲ್ಲಿ ಈಗಲೂ ಪತ್ರಿಕೆ ತರಿಸ್ತೀರಾ ಅಥವಾ ಮೊಬೈಲ್ ಅಲ್ಲಿ ಬರೋ, ವಾಟ್ಸ್ಆಪ್ ನಲ್ಲಿ ಬರೋ ಪತ್ರಿಕೆಗಳನ್ನು ಓದ್ಬಿಡ್ತೀರಾ? ಅದನ್ನೇ ಓದಿತೀನಿ. ಅದನ್ನೇ ಪ್ರತ್ಯೇಕವಾಗಿ ಇಲ್ಲ ಪತ್ರಿಕೆ ತರ್ಸಕ್ ಹೋಗಲ್ಲ. ಈಗ ನೋಡಿ, 7:30-8 ಗಂಟೆ ಒಳಗಡೆ ಇದೆಲ್ಲ ಮುಗಿಸ್ಬಿಡ್ತೀನಿ. 8 ಗಂಟೆಗೆ ಸ್ನಾನ ಗೀನ ಮಾಡ್ಕೊಂಡು, ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು, 9 ಗಂಟೆಗೆ ತಿಂಡಿ ಮುಗಿಸಿ ಈ ಪೇಪರ್ ಓದೋ ಕುತ್ಕೋತೀನಿ ನಾನು. 11 ಗಂಟೆ 11:30 ಮುಗಿಸ್ಬಿಡ್ತೀನಿ. ಪತ್ರಿಕೆ ಅಲ್ದರನ್ನೇ ಪುಸ್ತಕಗಳು ಓದೋ ಅಭ್ಯಾಸ ಹಿಂದಿಂದ ಇದೆಯಾ? ಪುಸ್ತಕ ಓದೋ ಅಭ್ಯಾಸ ಇತ್ತು, ಈಗ ಪುರ್ಸತ್ತೆ ಆಗಲ್ಲ. ಹಾಗೆ ಈಗ 11 ಗಂಟೆಗೆ ಇದನ್ನ ಮುಗಿಸೋ ಅಷ್ಟರೊಳಗಡೆ ಜನ ಬಂದ್ಬಿಡ್ತಾರೆ, ಅವ್ರದ್ದು ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ತಾರೆ. ಅವ್ರ ಸಮಸ್ಯೆನ ಸಾಲ್ವ್ ಮಾಡೋದೇ ಆಗೋಗುತ್ತೆ. ಸರಿನೇ. ಮಧ್ಯಾಹ್ನ 1 ಗಂಟೆವರೆಗೂ, ಊಟ ಟೈಮ್ವರೆಗೂ ಅವ್ರ ಸಮಸ್ಯೆನ ಸಾಲ್ವ್ ಮಾಡ್ಬಿಡ್ತೀನಿ. ಊಟ ಆದ್ಮೇಲೆ 3 ಗಂಟೆವರೆಗೂ ಮತ್ತೆ ಸಮಸ್ಯೆಗಳು ಅದು ಇದು ಬರ್ತದೆ. 4 ಗಂಟೆವರೆಗೂ ಇದೇ ಕೆಲಸ ಆಗ್ಬಿಡುತ್ತೆ. 4 ಗಂಟೆಯಿಂದ ಟಿವಿ ನೋಡಕ್ ಕುತ್ಕೋತೀನಿ. ಅಲ್ಲ, ಮಧ್ಯಾಹ್ನ ಸ್ವಲ್ಪ ಏನಾದ್ರು ಒಂದು ಅರ್ಧ ಗಂಟೆ 1 ಗಂಟೆ ವಿಶ್ರಾಂತಿ ತೆಗೆದುಕೊಳ್ಳೋದು? ವಿಶ್ರಾಂತಿ ಟೈಮೇ ಇಲ್ಲ ಬಿಡಿ. ಆದ್ರೂ ಸುಮ್ನೆ ಏನೋ ಒಂದು 10-20 ನಿಮಿಷ ಕಣ್ಮುಚ್ಕೊಂಡು, ಅದಕ್ಕೆ ಅವಕಾಶನೇ ಇಲ್ಲ. ಮತ್ತೆ ಅಭ್ಯಾಸನೂ ಮಾಡ್ಕೊಂಡು ಬಂದಿಲ್ಲ ನಾನು? ಅಭ್ಯಾಸ ಇಲ್ವೇ ಇಲ್ಲ ಬಿಡಿ. ಬೆಳಗ್ಗೆ 5 ಗಂಟೆಗಿದ್ರೆ ರಾತ್ರಿ 10:00ವರೆಗೆ ಮಲಗ್ತೀನಲ್ಲ, ಅಷ್ಟೇ. ಅದು ರೂಢಿ ಆಗ್ಬಿಟ್ಟಿದೆ, ಮತ್ತೆ ಅದೇ ತರ ಹೋಗ್ತಾ ಇದೆ ಅಲ್ವಾ? ಅಂದ್ರೆ ಸ್ಟ್ರೈನ್ ಆದಾಗ ನಿದ್ದೆ ಬರ್ತದೆ. ನಿದ್ದೆ ಬಂದ್ರು ಅಷ್ಟೊತ್ತಿಗೆ ಫೋನ್ ಬರ್ತವೆ. ಮಿನಿಮಮ್ ಅಂದ್ರೆ ಒಂದು 50 ಫೋನ್ ಬರ್ತವೆ ಡೈಲಿ. ಈ ಮಧ್ಯದಲ್ಲಿ ಮಕ್ಕಳು, ಸೊಸೆ, ಅಳಿಯ, ಈ ತರ ಅವ್ರದನ್ನು ಸಣ್ಣ ಸಣ್ಣದಾಗ ಗಮನಿಸಬೇಕು, ಮೊಮ್ಮಕ್ಕಳದನ್ನು ನೋಡ್ಬೇಕು. ಅದು ಬಿಡಿ, ಅದು ಮುಗಿಯದ ಕತೆ.
ನಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮದಿರು ಊರಿಂದು ನಮ್ಮ ಆಂಜನೇಯಪುರದ್ದು ಊರಿನಲ್ಲೆಲ್ಲ ಏನೇ ಸಮಸ್ಯೆ ಆದ್ರೂ ಓಡ್ ಬಂದ್ಬಿಡ್ತಾರೆ. ಕಂದಾಯ ಕ್ಷೇತ್ರದಲ್ಲಿ ಏನು ಮನುಷ್ಯ ಇರೋ ತನಕ ಸಮಸ್ಯೆಗಳೇನು ತಪ್ಪಿದ್ದಲ್ಲ ಅಲ್ವಾ? ಈ ಜಮೀನಿನ ವಿವಾದಗಳು, ಹೌದು, ಇನ್ನು ಬೇರೆ ಬೇರೆ ಸಂಗತಿಗಳನ್ನ ನೋಡ್ಬಿಟ್ರೆ ಮನುಷ್ಯ ಇರೋ ತನಕ ಕಂದಾಯ ಇಲಾಖೆ ಸಮಸ್ಯೆಗಳು ಹುಡ್ತಾ ಇರ್ತವೆ, ಬಗೆಹರಿತಾ ಇರ್ತವೆ, ಮತ್ತೆ ಬೆಳೀತಾ ಇರ್ತವೆ. ಹೇಗೆ ಅನಿಸುತ್ತೆ ನಿಮ್ಮ ಈ ಸರ್ಕಾರಿ ಸೇವೆ ಮತ್ತು ಇನ್ನು ಸಾಮಾಜಿಕವಾಗಿ ನೀವು ತೊಡಸ್ಕೊಂಡು ಬಂದಿರೋದು, ಇದನ್ನೆಲ್ಲ ಗಮನಿಸಿಕೊಂಡ್ರೆ ಆನಂದ ಅನ್ಸುತ್ತೆ ಸಹಜವಾಗಿ ಅಲ್ವಾ? ನಾನು ಸರ್ಕಾರಿ ಸೇವೆ ಜೊತೆನಲ್ಲಿ ನಮ್ಮ ಸಮಾಜದ ಮರಾಠ ಸಮಾಜದ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿ, ಕರ್ನಾಟಕದ ವೈಸ್ ಪ್ರೆಸಿಡೆಂಟ್ ಆಗಿ ಮರಾಠ ಸಮಾಜದ ಸೇವೆಯನ್ನ ಸಿಕ್ಕಾಪಟ್ಟೆ ಮಾಡಿದ್ದೀನಿ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಿಸಿದ್ದೀನಿ, ಬಡವರಿಗೆ ಸ್ಕಾಲರ್ಶಿಪ್ ಕೊಡಿಸಿದ್ದೀನಿ, ಆಮೇಲೆ ಹೆಣ್ಮಕ್ಳಿಗೆ ಸ್ಕಾಲರ್ಶಿಪ್ ಕೊಡಿಸಿದ್ದೀನಿ. ಹಾಸನ ಜಿಲ್ಲೆಯಲ್ಲಿ ತುಂಬಾ ಜನಕ್ಕೆ ಶಿವಾಜಿ ಜಯಂತಿ ಮಾಡಿದಾಗ ಸ್ಕಾಲರ್ಶಿಪ್ ಕೊಡಿಸಿದ್ದೀನಿ. ಇದ್ರ ಜೊತೆನಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲೂ ತುಂಬಾ ಸೇವೆ ಮಾಡಿದ್ದೀನಿ. ಮೂಲ ಮಹಾರಾಷ್ಟ್ರನ? ಹುಟ್ಟಿದ್ದೆ ಆಂಜನೇಯಪುರ. ಅಪ್ಪನ ಅಪ್ತಿರು ಎಲ್ಲರೂ ಆಂಜನೇಯಪುರ. ಹೌದಾ? ಮರಾಠಿಗರು ಅಂತಂದ್ರೆ ಈಗ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಕುಟುಂಬ ಇರಬಹುದು? ನಮ್ಮ ಹಾಸನ ಪ್ರಾಪರ್ ಅಲ್ಲೇ 200 ಕುಟುಂಬ ಇದೆ ಮರಾಠಿಸ್. ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು 10,000 ಕುಟುಂಬ ಇದೆ. ಬೇಲೂರು ತಾಲೂಕಲ್ಲೇ 1,000 ಇದೆ. ಅವರೆಲ್ಲ ಹಿಂದೆಲ್ಲ ಎಲ್ಲಿದ್ರ ಅಂತ ಅನ್ಕೊಂಡು ಎಲ್ಲ ಅದೇ ಊರಿನಲ್ಲಿ ಇದ್ದವ್ರು. ಹೌದಾ? ಕರ್ನಾಟಕದಲ್ಲಿ ಎಷ್ಟು ಕುಟುಂಬಗಳು ಇರಬಹುದು ಮರಾಠಿಗರು? ಕರ್ನಾಟಕದಲ್ಲಿ ಅರೌಂಡ್ 5 to 10 lakhs ಇದೆ. ಹೌದಾ? ಬೆಳಗಾಂನಲ್ಲಿ ಜಾಸ್ತಿ ಇದೆ, ಆಮೇಲೆ ಬೀದರ್, ಗುಲ್ಬರ್ಗ ಅಲ್ಲಿ ತುಂಬಾ ಇದೆ. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಹೆಚ್ಚಿದೆ? ಬಾಂಬೆನಲ್ಲೇ ಜಾಸ್ತಿ ಅಲ್ವಾ? ಮಹಾರಾಷ್ಟ್ರದಲ್ಲಿ ಹೆಚ್ಚು. ಮರಾಠಿ ಸಮುದಾಯದ ಒಳಿತಿಗೂ ಅವರ ಕ್ಷೇಮಾಭಿವೃದ್ಧಿಗೂ ಕೆಲಸ ಮಾಡ್ತಾ ಮಾಡ್ತಾ ಇತರೆ ಸಮುದಾಯದವರ ಜೊತೆಗೂ ನೀವು ಕೆಲಸ ಬಹಳ ಚೆನ್ನಾಗಿ ಬೇರೆ ಸಮಾಜದವರು, ಹಿಂದುಳಿದ ವರ್ಗದವರು ಅವರು ಬರ್ತಾರೆ, ಅವ್ರದಿಗೂ ಸೇವೆ ಮಾಡಿದೀನಿ. ಅವ್ರದ್ದು ಏನೇನು ಸಮಸ್ಯೆ ಕೇಳ್ಕೊಂಡ್ ಬರ್ತಾರೆ ಎಲ್ಲ ಮಾಡಿದೀನಿ. ಎಲ್ಲಾ ಸಮಾಜದವ್ರಿಗೂ ನಾನು ಇಲ್ಲ ಅಂತ ಹೇಳಿಲ್ಲ. ಯಾರೇ ಸಮಸ್ಯೆ ಕೇಳಕ್ ಬಂದ್ರು ಅವ್ರ ಸಮಸ್ಯೆನ ಪರಿಹರಿಸ್ತೀನಿ. ಹೌದು. ಈಗ ಒಂದೊಂದು ಸಮುದಾಯ ಒಬ್ಬೊಬ್ಬರನ್ನ ಗುರುವಾಗಿ ಅಥವಾ ವಿಶೇಷವಾದ ದೇವರನ್ನ ಗೌರವದಿಂದ ಕಾಣೋದಿದೆ. ನಿಮ್ಮಲ್ಲಿ ಶಿವಾಜಿ ಅಲ್ವಾ? ಶಿವಾಜಿಯ ವಿಶೇಷತೆಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಶ್ರೋತೃಗಳಿಗೆ ಹಂಚಿಕೊಳ್ಳಿ. ಶಿವಾಜಿಯವರು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೆಳೆದ್ರು ಕರ್ನಾಟಕದ ಜನತೆಗೋಸ್ಕರ ತುಂಬಾನೇ ಸಹಾಯ ಮಾಡಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಶಿವಾಜಿ ಜಯಂತಿ ಅಂತ ಏನ್ ಮಾಡ್ತಾ ಇದೀವೋ, ಶಿವಾಜಿದೇನೆ ಪ್ರತಿಮೆ ಮಾಡಿ ಅದ್ದೂರಿಯಾಗಿ ಫಂಕ್ಷನ್ಸ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ. ಅದ್ದೂರಿಯಾಗಿದೆ. ಅವರ ವ್ಯಕ್ತಿತ್ವವನ್ನ ಬಹಳ ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಅವರು ಕಷ್ಟ ಅಂದವ್ರಿಗೆ ಯಾರಿಗೂ ಇಲ್ಲ ಅಂದಿಲ್ಲ. ಅವ್ರದ್ದು ಎಂತದೇ ಸಮಸ್ಯೆ ಬಂದರೂ ಸಾಲ್ವ್ ಮಾಡಿದ್ದಾರೆ. ಬಡವರಿಗೆ ಆಗ್ಲಿ ಸಹಾಯ ಮಾಡಿದ್ದಾರೆ, ಸಮಸ್ಯೆ ಬಂತ ಹೇಳ್ಕೊಂಡವ್ರಿಗೂ ಸಹಾಯ ಮಾಡಿದ್ದಾರೆ. ತುಂಬಾ ಧೈರ್ಯವಂತ, ಯಾವುದೇ ವೈರಿಗಳಿಗೆ ಹೆದರುವಂತವನ್ನಲ್ಲ, ತುಂಬಾ ಧೈರ್ಯವಂತ. ಮರಾಠಿಗರ ಗುರು ಶಿವಾಜಿ. ಹೌದು. ಖುಷಿಯಿಂದ ನೀವು ಬೆಳೀತಾ ಬೆಳೀತಾ ಚೆನ್ನಾಗಿ ಓದಿದ್ರಿ. ಹೌದು. ಉದ್ಯೋಗವನ್ನು ಸುಲಭವಾಗಿ ಗಿಟ್ಟಿಸಿಕೊಂಡ್ರಿ. ಕಂದಾಯ ಇಲಾಖೆಯಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರಿ. ಜೊತೆಗೆ ನಿಮ್ಮ ನೌಕರರ ಸಂಘದಲ್ಲಿ ಸಕ್ರಿಯರಾಗಿ ಕೆಲಸ ಮಾಡ್ತಾ ಸಮಾಜದ ಒಳಿತಿಗೂ ಬಹಳ ಚೆನ್ನಾಗಿ ಸ್ಪಂದಿಸ್ತಾ ಬಂದಿದ್ರಿ. ಲವಲವಿಕೆಯಿಂದ ಪ್ರೀತಿಯಿಂದ ನಿಮ್ಮ ಕಾರ್ಯಗಳನ್ನ ಮಾಡ್ತಾ ಬಂದಿದ್ರಿ. ನಮ್ಮ ಒಳ್ಳೆ ಗುಣಗಳೇ ನಮಗೆ ಶ್ರೇಯಸ್ಸು ಅಲ್ವಾ? ನಮಗೆ ಶೋಭೆ. ನಮ್ಮನ್ನು ಬಹಳ ದೂರ ತೆಗೆದುಕೊಂಡು ಹೋಗ್ತಾವು, ಕರ್ಕೊಂಡು ಹೋಗ್ತವೆ ಅಲ್ವಾ? ಹೌದು. ಆಕಾಶವಾಣಿಗೆ ತಾವು ಬಂದು ವಿವರವಾಗಿ ತಮ್ಮ ಜೀವನದ ಹಾದಿಯನ್ನ ಹಂಚಿಕೊಂಡ್ರಿ. ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ. ತುಂಬಾ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸಕ್ಕೋಸ್ಕರ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಕೇಳುಗರೆ, ಇದುವರೆಗೆ ಎ.ವಿ. ರುದ್ರಪ್ಪಾಜಿರಾವ್ ಅವರ ಜೊತೆಗೆ ನಾವು ನಡೆಸಿದ ಸಂದರ್ಶನವನ್ನ ಆಲಿಸಿಕೊಂಡ್ರಿ. ಹಾಸನ ತಾಲೂಕು ಆಂಜನೇಯಪುರ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ರುದ್ರಪ್ಪಾಜಿರಾವ್ ಅವರು ಇಡೀ ಕುಟುಂಬದಲ್ಲೇ ಪದವೀಧರರಾಗಿ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿ ಸಾಮಾಜಿಕವಾಗಿಯೂ ಬಹಳ ಚೆನ್ನಾಗಿ ಸ್ಪಂದಿಸ್ತಾ ತಮ್ಮ ವಿಶೇಷತೆಯನ್ನ, ತಮ್ಮ ವ್ಯಕ್ತಿತ್ವವನ್ನು ತೋರಿಸಿದವರು. ಆಕಾಶವಾಣಿಗಾಗಿ ಅವರು ವಿವರವಾಗಿ ಮಾತಾಡಿದ್ದಾರೆ. ರುದ್ರಪ್ಪಾಜಿರಾವ್ ಅವರ ಜೊತೆಗೆ ತಾವು ಮಾತಾಡಬಹುದು ಶ್ರೋತೃಗಳೇ. ಅವರ ಸಂಖ್ಯೆ ಹೀಗಿದೆ: 944 80 66 770. 944 80 66 770. ಹಿರಿಯ ಜೀವಗಳ ಭಾವ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಸಂಕಲನಕ್ಕೆ ಸಹಕಾರ ಜಿ. ಸೌಭಾಗ್ಯ. ಹಾಸನ ಆಕಾಶವಾಣಿಯ ಸ್ಮರಣೀಯ ಕಾರ್ಯಕ್ರಮ ಇದು.